ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಯಾನ್ಯತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರರ್ತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರಯತೀರ್ಥವಾಕ್ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂतो ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀ ಸತ್ಯವೃತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೀರ್ಷತಾಂ ಸನ್ಮಂಗಲಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋತನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧಿನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಶ್ರೀಮದ್ಭಾಗವತದಲ್ಲಿ ನಿನ್ನೆ ದಿವಸ ಶ್ರೀಮದ್ಭಾಗವತದ ಮಹಿಮೆಯನ್ನು ಕೇಳಿದಾಗಿದೆ. ಆತ್ಮದೇವನ ಚರಿತ್ರೆ, ಅವನಿಗೆ ಇದ್ದಂತಹ ಹೆಂಡತಿ, ಇಬ್ಬರು ಮಕ್ಕಳು ಇಲ್ಲ ಅಂತ ಹೇಳಿ ಬಹಳಷ್ಟು ಕಷ್ಟಪಟ್ಟು ಜ್ಞಾನಿಗಳಿಂದ ಅಭಿಮಂತ್ರಿಸಿದ ಫಲವನ್ನು ಇಸುಕೊಂಡು ಬಂದು ಮಕ್ಕಳನ್ನು ಗೋಕರ್ಣನನ್ನು ಪಡೆದ. ಆದರೆ ಇನ್ನೊಬ್ಬ ದುಂದುಕಾರಿ ಬಹಳ ಪೀಡೆಯನ್ನು ಕೊಡ್ತಾ ಇದ್ದ. ವನಕ್ಕೆ ಹೋಗಿದ್ದಾನೆ. ಎಲ್ಲ ತ್ಯಾಗ ಮಾಡಿ ವನಕ್ಕೆ ಹೋದಾಗ ಇವಂದೇ ರಾಜ್ಯವಾಯಿತು ದುಂದುಕಾರಿ. ಆಗ ಎಲ್ಲ ಕಡೆಗೆ ಪೀಡೆನೆ ಕೊಡ್ತಾ ಇದ್ದಾನೆ. ಕೊನೆಗೆ ಅವನನ್ನೆಲ್ಲರೂ ಕೂಡಿ ಕೊಲ್ಲುವ ಪ್ರಸಂಗ ಬಂತು. ಸತ್ತೋದ, ಪಿಶಾಚನಾದ. ಅದಕ್ಕಾಗಿ ಭಾಗವತ ಶ್ರವಣವನ್ನು ಮಾಡಬೇಕು. ಎಂಥ ಪಾಪಿಷ್ಟನಾದ ವ್ಯಕ್ತಿಯೂ ಕೂಡ ಭಾಗವತ ಶ್ರವಣದಿಂದ ಮಾಡುವ ರೀತಿಯಲ್ಲಿ ಮಾಡಿದರೆ ಅವಶ್ಯವಾಗಿ ಎಲ್ಲ ಪಾಪ ನಿರ್ಮುಕ್ತನಾಗ್ತಾನೆ. ಶ್ಲೋಕ ಆದಂ ವಾ ನಿತ್ಯಂ ಭಾಗವತಂ ಪಠೇತ್. ಅರ್ಧ ಶ್ಲೋಕವಾದರೂ ಭಾಗವತವನ್ನು ಓದಬೇಕು ಅಂತ ಇಷ್ಟು ಪ್ರತಿಜ್ಞೆ ಮಾಡಿ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಒಂದು ಶ್ಲೋಕವಾದರೂ ಊಟವನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಒಂದು ಶ್ಲೋಕ ಆದರೂ ಹೇಳಿ ಊಟ ಮಾಡಬೇಕು, ಇಲ್ಲಾಂದ್ರೆ ಉಪವಾಸ ಮಾಡಬೇಕು ಅಂತ. ಅಷ್ಟು ಭಾಗವತದ ಶ್ರವಣಕ್ಕೆ ಮಹಾತ್ಮ್ಯಕ್ಕೆ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಇವತ್ತಿನ ನಾವು ಮುಂದೆ ಕಥೆಯಲ್ಲೇ ಕೇಳಲಿಕ್ಕೆ ಸಿಗ್ತದೆ ನಮಗೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ವತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾಪರೇರೀಶ್ವರಃ ಸತ್ಯೋ ಹೃದಯ ವರುದ್ಯ ತೀರ್ಥ ಕೃತವಿಶುಶ್ರೂಷುವಿಸ್ತಕ್ಷಣ. ಯಾಕೆ ಪ್ರತಿನಿತ್ಯದಲ್ಲಿಯೂ ಭಾಗವತ ಅರ್ಧ ಶ್ಲೋಕವನ್ನಾದರೂ ಶ್ರವಣ ಮಾಡಬೇಕು ಅಂತ ಭಾಗವತ ಇಷ್ಟು ಗಟ್ಟಿಯಾಗಿ ಹೇಳುತ್ತದೆ. ಭಾಗವತದ ಮಹಿಮೆಯಲ್ಲಿ ಪದ್ಮಪುರಾಣದಲ್ಲಿ ಬಂದ ಪದ್ಮಪುರಾಣ ಕೊಂಡಾಡ್ತದೆ ಭಾಗವತವನ್ನು. ಯಾಕೆ ಇಷ್ಟು ಅಂತಂದ್ರೆ ಇಲ್ಲಿ ಯಾವ ಮೋಸ ಇಲ್ಲದೇನೆ ಅತ್ಯಂತ ಮುಕ್ತವಾಗಿ ಧರ್ಮವನ್ನು ಹೇಳಿದೆ. ಹೇಳುವುದು ಭಾಗವತ ಗ್ರಂಥ, ಭಾಗವತ ಅಂತ ನಾಮಕರಣ ಮಾಡಿದ್ದೀರಿ.
ಶಾಸ್ತ್ರದಲ್ಲಿ ಪ್ರವೃತ್ತಿ ಬರಬೇಕಾದರೆ ಇವರು ಸಜ್ಜನರು ಈ ಶಾಸ್ತ್ರವನ್ನು ಗ್ರಹಣ ಮಾಡಲಿಕ್ಕೆ ಈ ಶಾಸ್ತ್ರ ಯೋಗ್ಯ ಅಂತ ಆಗಬೇಕಾದ್ರೆ 4 ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರ. ಅಧಿಕಾರಿ, ಪ್ರಯೋಜನ, ಅಧಿಕಾರಿ, ಪ್ರಯೋಜನ, ವಿಷಯ, ಸಂಬಂಧ. ಅದು 4 ಇರಬೇಕು. ಅಧಿಕಾರಿಯಾದ ವ್ಯಕ್ತಿಗೂ ಕೂಡ ತಿತಿಕ್ಷಾ ಇತ್ಯಾದಿಗಳು ಗುಣಗಳು ಇರಬೇಕು ಅಂತ ಹೇಳ್ತದೆ. ಗ್ರಂಥದಲ್ಲಿ ಈ ಗುಣಗಳಿದ್ದರೆ ಗ್ರಂಥ ಗ್ರಹಣ ಮಾಡಲು ಯೋಗ್ಯವಾಗ್ತದೆ. ಗ್ರಂಥವನ್ನು ಓದುವ ವ್ಯಕ್ತಿಗೆ ಈ ಗುಣಗಳಿದ್ದರೆ ಅವ ಓದಲಿಕ್ಕೆ ಯೋಗ್ಯ ಅಂತ ಆಗ್ತದೆ. ಎರಡೂ ರೀತಿಯಿಂದ ಇದೆ. ಯಾವ ಗ್ರಂಥವನ್ನು ನಾವು ಓದಬೇಕು, ಯಾವ ವ್ಯಕ್ತಿ ಯಾವ ಗ್ರಂಥವನ್ನು ಓದಬೇಕು, ಇದನ್ನು ತಿಳಿಸಿಕೊಟ್ಟಿದೆ ಶಾಸ್ತ್ರ ಪರಸ್ಪರವಾಗಿ. ಹಾಗಾಗಿ ತಿತಿಕ್ಷಿಕ, ಕಾರುಣಿಕ, ಸುಹೃದ ಸರ್ವದೇಹಿನಾಮ್ ಅಂತ ಮುಂದೆ ಬರ್ತದಲ್ಲ, ಮುಖ್ಯವಾಗಿ ಕಾಮಕ್ರೋಧಗಳನ್ನು ಬಿಟ್ಟಿರಬೇಕು ಮನುಷ್ಯ. ಅವನು ಈ ಗ್ರಂಥಕ್ಕೆ ಅಧಿಕಾರಿ ಆಗ್ತಾನೆ. ಈ ಗ್ರಂಥ ಎಂಥದ್ದು ಅಂತಂದ್ರೆ, ಭಾಗವತ ಅಂತನ್ನೋದು ವಿಷಯವಾದದ್ದು 4 ಹೇಳಿದೆ ನಾನು. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ ಇರಬೇಕು. ವಿಷಯ ಯಾರು ಅಂತಂದ್ರೆ ಪ್ರೋಜ್ಜಿತ ಕೈತವೋ ಅತ್ರ ಪರಮೋ ಧರ್ಮ. ಈ ಗ್ರಂಥಕ್ಕೆ ಧರ್ಮ ಅದು 2 ರೀತಿಯಾದ ಕರ್ಮಗಳು ನಾವು ಹೇಳ್ತೇವಲ್ಲ, ಸತ್ಕರ್ಮ, ಅಸತ್ಕರ್ಮ, ಅಥವಾ ಏನೂ ಪ್ರಯೋಜನ ಇಲ್ಲದೇನೆ ನಾವು ಮಾಡುವಂತಹ ಧರ್ಮ, ಆ ಧರ್ಮವನ್ನೇ ಇಲ್ಲಿ ಹೇಳುತ್ತದೆ. ಏನಾದರೂ ಅಪೇಕ್ಷವನ್ನು ಇಟ್ಟುಕೊಂಡು ಮಾಡುವ ಧರ್ಮ ಇಲ್ಲಿ ಹೇಳಲಿಕ್ಕೆ ಹೊರಟೇ ಇಲ್ಲ ಇಡೀ ಆದ್ಯಂತ ಭಾಗವತದಲ್ಲಿ. ಸಕಾಮವಾದ ಕರ್ಮವನ್ನ, ಸಕಾಮವಾದ ಧರ್ಮವನ್ನು ಹೇಳಲಿಕ್ಕೆ ಹೊರಟೇ ಇಲ್ಲ ಇಲ್ಲಿ. ನಿಷ್ಕಾಮವಾದ ಧರ್ಮವನ್ನೇ ಹೇಳಲಿಕ್ಕೆ ಹೊರಟಿದೆ. ಹಾಗಾದರೆ ವಿಷಯವಾದದ್ದು ಧರ್ಮ ಅಂತ ಆಯಿತು, ದೇವರ ವಿಷಯ ಅಂತ ಆಗಲಿಲ್ಲ. ದೇವರ ವಿಷಯ ಅಂತ ಆಗದೇ ಇದ್ದರೆ ಈ ಗ್ರಂಥವನ್ನು ಯಾರು ಮುಡ್ತಾರೆ? ಗುಡಿಗೆ ಹೋಗಿದ್ದೇವೆ, ಗುಡಿಯಲ್ಲಿ ದೇವರೇ ಇಲ್ಲ, ಏನು ಮಾಡ್ಬೇಕು ಹಾಗಾದ್ರೆ? ಯಾರಿಗೆ ಪ್ರದಕ್ಷಿಣೆ, ಯಾರಿಗೆ ನಮಸ್ಕಾರ? ವಿಷಯನಾದವನು ಭಗವಂತ, ಅವನನ್ನು ಹೇಳಬೇಕು. ಹಾಗಾಗಿ ಹೇಳುತ್ತದೆ, ನೇರವಾಗಿ ದೇವರು ಸಿಗುವುದಿಲ್ಲ. ಆ ದೇವರು ಸಿಗಲಿಕ್ಕೆ ಬೇಕಾದ ಯಾವ ಮಾರ್ಗ ಇದೆಯಲ್ಲ, ಆ ಮಾರ್ಗವನ್ನು ತಿಳಿಸಿಕೊಡ್ತಾ ಇದೆ ಭಾಗವತ. ಧರ್ಮೋ ಧರ್ಮ ವಿದುತ್ತಮ ಅಂತ ಹೇಳಿ ಧರ್ಮಶಬ್ದ ವಾಚ್ಯನಾದವನು ಭಗವಂತನೇ, ಪ್ರಶ್ನೆ ಇಲ್ಲ. ಹಾಗಾಗಿ ಧರ್ಮಶಬ್ದ ವಾಚ್ಯನಾದವನು ದೇವರು ಅಂತ ಹೇಳಿ ದೇವರ ವಿಷಯ ಅಂತ ಮಾಡ್ಲಿಕ್ಕೆ ಬಂದೇ ಬರ್ತದೆ. ಆದರೆ ಧರ್ಮ ಇದು ಮುಖ್ಯವಾಗಿ ವಿಷಯ. ಆ ಧರ್ಮದ್ವಾರ ದೇವರ ವಿಷಯ. ಆ ದೇವರು ಸಿಗಬೇಕಾದ್ರೆ ನಾವು ಧರ್ಮವನ್ನು ಮಾಡಬೇಕು. ಕೈತವ ಅಂದ್ರೆ ಮೋಸವ, ಕಿತವ ಅಂದ್ರೆ ಮೋಸ, ಕೈತವ ಅಂದ್ರೆ ಮೋಸ ಇಲ್ಲದೆ ಇದ್ದಂತಹ ಧರ್ಮ. ಕೆಲವು ಧರ್ಮಗಳು ನಾವು ಮಾಡಲಿಕ್ಕೆ ಚೆಂದಾಗಿರ್ತದೆ, ಅನುಷ್ಠಾನ ಮಾಡ್ತೇವೆ, ಆದರೆ ಮಾಡಿದರೆ ಅದರ ಸಿಗುವ ಫಲ ಬಹಳ ವಿಪರೀತವಾಗಿ ಸಿಗ್ತದೆ. ಹಾಗೆಲ್ಲ ಇಲ್ಲಿ ಮೋಸ ಮಾಡುವಂತಹದ್ದಲ್ಲ. ಮತ್ತಿಲ್ಲಿ ಅಧಿಕಾರಿಗಳು ಯಾರು ಅಂತಂದ್ರೆ ಸತಾಂ, ಸಜ್ಜನರಿಗೆ ಅಧಿಕಾರಿಗಳು, ಸಜ್ಜನರೇ ಅಧಿಕಾರಿಗಳು. ಅವರು ನಿರ್ವತ್ಸರಾಣ ಸತಾಂ. ಯಾವ ಮಾತ್ಸರ್ಯಾದಿ, ಅದನ್ನ ಹೇಳಿದ್ನಲ್ಲ, ಕಾಮಕ್ರೋಧಾದಿಗಳು ಯಾವ ದೋಷಗಳು ಇರಬಾರದು. ವಿರಕ್ತನಾಗಿರ್ಬೇಕು ಮನುಷ್ಯ. ಪ್ರವಚನಕ್ಕೆ ಬಂದು ಕೂತಾಗೂ ಮನೆಗೆ ಹೋಗ್ಬೇಕಾದಾಗ ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅಂತ ವಿಚಾರ ಮಾಡ್ತಾನೆ. ತಂದೆ ಇಲ್ಲ, ರೊಕ್ಕ ಹೇಗೆ ಮಾಡೋದು, ಫೋನ್ ಪೇ ನಡೀತದೋ ಇಲ್ಲೋ ಅಂತ ವಿಚಾರ ಮಾಡ್ತಾ ಇಡೀ ಭಾಗವತವನ್ನೇ ಕೇಳಿದರೆ ನಡೆಯುವುದಿಲ್ಲ. ಹೇಳೋ ತಾತ್ಪರ್ಯ, ಯಾವ ಕೆಲಸಕ್ಕೆ ನಾವು ಕೂತಿರ್ತೇವೋ, ಯಾವುದೇ ಕೆಲಸ ಇರಲಿ, ಅದು ಶ್ರವಣನೇ ಇರಲಿ ಅಥವಾ ಹೊರಗಿನ ಕೆಲಸ ಇರಲಿ, ಮಾಡಬೇಕಾದಾಗ ನಿಷ್ಠೆಯಿಂದ ಮಾಡಬೇಕು. ಅದು ಮಾಡಬೇಕಾದ್ರೆ ಬೇರೆ ಕಡೆ ಗಮನ ಕೊಡಬಾರದು. ಅದನ್ನೇ ಭಾಗವತ ಹೇಳುತ್ತದೆ. ನಿರ್ಮತ್ಸರಾಣಾಂ ಸದಾಂ. ಮಾತ್ಸರ್ಯಾದಿ ಯಾವ ದೋಷಗಳು, ಮಾತ್ಸರ್ಯ ಅಂತ ಒಂದು ಉಲ್ಲೇಖ ಮಾಡಿದ್ದು ಆದಿಪದೇನ ಬಹುವಚನವನ್ನು ಹೇಳಿದ್ದರಿಂದ ಎಲ್ಲವನ್ನು ತೆಗೆದುಕೊಳ್ಬೇಕು. ಯಾವ ದೋಷಗಳು ಇರಬಾರ್ದು ಮನುಷ್ಯನಿಗೆ. ಮುಖ್ಯ ವಿರಕ್ತನಾಗಿರಬೇಕು ಮನುಷ್ಯ. ವಿರಕ್ತನಾಗಿದ್ದರೆ ಆ ಮನುಷ್ಯ ತಾನು ಇದಕ್ಕೆ ಅಧಿಕಾರಿ ಅಂತ ಆಗ್ತಾನೆ. ವೇದ್ಯಂ ವಾಸ್ತವ ಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನೆ. ಈ ಭಾಗವತವನ್ನ ಶ್ರವಣ ಮಾಡಿ ಭಾಗವತದಲ್ಲಿ ನಿರತರಾದ್ವಿ ಅಂತಾದರೆ ನಾವು ಈ ತಾಪತ್ರಯದಿಂದ, ತಾಪತ್ರಯ ಉನ್ಮೂಲನೆ ಅದು ಕಿತ್ತೇ ಹೋಗಿ ಬಿಡುತ್ತದೆ. ಯಾಕೆ ಇಂಥ ಶ್ರೇಷ್ಠವಾದ ಗ್ರಂಥ ಇದು ಅಂದರೆ, ಯಾವ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸ ದೇವರಿದ್ದಾರಲ್ಲ, ಆ ವೇದವ್ಯಾಸ ದೇವರೇ ಈ ಶ್ರೀಮದ್ ಭಾಗವತವನ್ನು ಬರೆದಿದ್ದಾರೆ. ಆ ಗ್ರಂಥ ಎಷ್ಟು ಅದ್ಭುತವಾಗಿದೆಯೋ ಅಷ್ಟೇ ಶ್ರೀಮದ್ ಭಾಗವತವು ಕೂಡ ಶ್ರೇಷ್ಠವಾಗಿದೆ. ಕಿಂವಾಪರೈರ್ ಈಶ್ವರ. ಹಾಗಾಗಿ ಬೇರೆದನ್ನು ಏನು ಹೇಳಬೇಕು? ಒಂದೇ ಮಾತಿನನ್ನು ಹೇಳಬೇಕು ಅಂದರೆ, ಸದ್ಯೋ ವೃದ್ಧವ ವೃದ್ಧತೀರ್ಥ ಕೃತವಿಶ್ ಶುಶ್ರೂಷುವಿಸ್ತಕ್ಷಣ ವೃದ್ಧತೆ ಹೃದಯ ಗ್ರಂಥಿ ಛಿದ್ದಂತೆ ಸರ್ವ ಸಂಶಯಾ. ಭಾಗವತವನ್ನು ಶ್ರವಣ ಮಾಡಿ
ಮನುಷ್ಯ ಮಾಡೋ ರೀತಿಯಲ್ಲಿ ಎಲ್ಲ ವಿರಕ್ತನಾಗಿ ಈಗೇನು ನಾವು ಕೇಳಿದೇವಲ್ಲ, ಗಂಗಾ ನದಿ ದಂಡಿ ಹುಡುಕ್ಬೇಕಂತೆ, ಅಲ್ಲಿ ಹೋಗಿ ಎಲ್ಲ ಮನೆ ಮಠ ಹೆಂಡತಿ ಮಕ್ಕಳು ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು. ಮನೆ ಯಾವ ಜವಾಬ್ದಾರಿ ಇಲ್ಲದೇನೆ ಕಿಲಿ ಹಾಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬೇಕು. ಇಡೀ ಮುಂಜಾನಿನ ಹಗಲ್ತನ. ನಿನ್ನೆ ನಾವು ಕೇಳಿದ್ವಲ್ಲ, ಮೊದಲಿಗೆ ಪಾರಾಯಣ 8 ತಾಸು, ಆಮೇಲೆ 8 ತಾಸು ಶ್ರವಣ. ಪುಸ್ತಕವನ್ನು ಹಿಡ್ಕೊಂಡು ಮಾಡಿದರೆ ಅದರಲ್ಲಿ ನಾವು ಸ್ವಲ್ಪ ಮಗ್ನರಾಗ್ತೇವೆ. ಹೀಗೆ ಮಾಡಿ 7 ದಿವಸ, 10 ದಿವಸ ಇತ್ತು, 1 ವರ್ಷ ಇತ್ತು, ತಿಂಗಳು ಇತ್ತು, ಕೊನೆಗೆ 7 ದಿವಸ ಬಂದಿದೆ. ಹೀಗೆ ಮಾಡಿದರೆ ನಮಗೆ ಸ್ವಲ್ಪವಾದರೂ ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಉಂಟಾಗ್ತದೆ. ಆಗ ನಮಗೆ ಮನಸ್ಸಿನಲ್ಲಿ ಒಂದು ಆ ದೇವರ ಆಕಾರ ಮೂಡಲಿಕ್ಕೆ ಪ್ರಾರಂಭವಾಗ್ತದೆ. ಅದನ್ನೇ ನಾವು ರೂಢಿ ಮಾಡಿಕೊಂಡು ಹೋದಂತೆ ನಮಗೆ ಮುಕ್ತಿ ಮಾರ್ಗ ಸಿಗ್ತದೆ, ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೆ. ಅದನ್ನು ತಿಳಿಸಿಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಮುಖ್ಯವಾಗಿ ಭಗವತ್ ಪ್ರತಿಪಾದ್ಯವಾದ ಗ್ರಂಥ, ಭಗವಂತನಿಗೆ ಪ್ರೀತಿ ಕೊಡುವಂತಹ ಗ್ರಂಥ. ಭಗವಂತನೇ ಆಪಾದ ಮೌಲಿ ಪರ್ಯಂತ ನಾವು ಹೇಗೆ ಗುರುಗಳ ಸ್ಮರಣೆ ಮಾಡ್ತೀವಲ್ಲ, ಹಾಗೆ ಶ್ರೀಮದ್ ಭಾಗವತ ಆಪಾದ ಮೊದಲಿಗೆ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಎಲ್ಲ ಕಡೆಗೆ ಭಗವಂತನ ಸ್ಮರಣೆ, ನಾಮಸ್ಮರಣೆ, ಸ್ತೋತ್ರ, ಅವನ ಮಹಿಮೆ, ಭಗವದ್ಭಕ್ತರ ಮಹಿಮೆ. ನಾನು ಮೇಲಿಂದ ಮೇಲೆ ಹೇಳ್ತೇನೆ, ಭಾಗವತವನ್ನು ಯಾಕೆ ಶ್ರವಣ ಮಾಡಬೇಕು? ಅನೇಕ ಬಾರಿ ಕೇಳಿರ್ತೀರಿ, ಕಥೆಗಳು ಗೊತ್ತಿರ್ತದೆ. ಆ ಕಥೆಗಳು ಗೊತ್ತಾಗಿ ಕೇಳಿದ್ದನ್ನೇ ಕಥೆಗಳನ್ನು ಕೇಳಿದಾಗ ಅದರಿಂದ ನಮಗೆ ಪ್ರಭಾವ ಆಗಬೇಕು, ಮನಸ್ಸಿಗೆ ಒಂದು ವಿಕಾರ ಆಗಬೇಕು, ಕಣ್ಣಿನಲ್ಲಿ ನೀರು ಬರಬೇಕು, ರೋಮಾಂಚನ ಆಗಬೇಕು, ಆ ಭಕ್ತಿ ಅದರಲ್ಲಿ ಬರಬೇಕು. ಮುಖ ಪ್ರತಿನಿತ್ಯ ನಮ್ಮ ಮಕ್ಕಳನ್ನು ನೋಡಿರ್ತೇವೆ, ದೂರಿದ್ದಾಗ ವಿಡಿಯೋ ಕಾಲ್ ಮಾಡಿ ನೋಡುತ್ತೇವೆ. ಆದರೂ ತಾನು ಊರಿಂದ ಬರ್ತಾ ಇದ್ದಾನೆ ಅಂತಂದ್ರೆ ಕರೆದಿದ್ದು ಹುರಿದಿದ್ದು ಇದನ್ನ ಮಾಡಿ ತಾಯಿ ತಯಾರಿಟ್ಟಿರ್ತಾಳೆ. ಅವನು ಬರುವವರಿಗೆ 2 ಗಂಟೆಗೆ ಟ್ರೈನ್ ಇದೆ, ಬರ್ತಾನೆ, ನೀವು ಊಟ ಮಾಡ್ರಿ, ನಾನು ಮಾಡ್ತೇನೆ ಆಮೇಲೆ ಅಂತ ಹೇಳಿ ಕಾಯ್ದು ಅವನಿಗೆ ಊಟಕ್ಕೆ ಕೂಡಿಸಿ ಬಡಿಸಿ ಎಲ್ಲ ಆದ ಮೇಲೆ ತಾನು ಊಟಕ್ಕೆ ಕೊಡ್ತಾಳೆ. ಏನು ಸಮಸ್ಯೆ ಇಲ್ಲ, ಬಿಟ್ಟರೆ ಏನಾಗ್ತಿದ್ದಿಲ್ಲ, ಆದರೂ ಮಾಡ್ತಾಳೆ ಪ್ರೀತಿ. ಹೀಗೆ ದೇವರಿಗೆ ಪ್ರತಿನಿತ್ಯ ನಾವು ಪೂಜೆಯನ್ನ ಮಾಡಿದ ಮಗನಿಗೆ ಹೇಗೆ ತಾಯಿ ಪ್ರೀತಿ ತೋರಿಸ್ತಾಳಲ್ಲ, ಹಾಗೆ ಸರ್ವಸ್ವಾಮಿ ಅಂತ ಹೇಳಿ ಭಾಗವತದಲ್ಲಿ ಹೇಳಿದ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ದೇವರನ್ನ ಪೂಜೆಯನ್ನ, ಸ್ತೋತ್ರವನ್ನ ಅಥವಾ ನಾಮಸ್ಮರಣೆಯನ್ನು, ಅನುಸಂಧಾನವನ್ನು ಮಾಡಿದರೆ ನಮಗೆ ಈ ಸಂಸಾರದಲ್ಲಿ ಬೀಳೋದಕ್ಕಾಗಿ ತಾಯಿ ಮಾಡಿದ ಭಕ್ತಿ ಏನಿದೆಯಲ್ಲ, ಸಂಸಾರದಿಂದ ಮುಕ್ತರಾಗಲಿಕ್ಕೆ ಬೇಕಾದ ಭಕ್ತಿ ಭಾಗವತ ಹೇಳಿಕೊಡ್ತದಂತೆ. ಹಾಗಾಗಿ ಅದನ್ನೇ ಹೇಳ್ತದೆ, ಸದ್ಯೋ ಹೃದಯ ಅರುದ್ಯ ತೀರ್ಥಕೃತ ವಿಶ್ರುತಕ್ಷಣ. ಈ ಸಾರ ಕಬ್ಬು ನಾವು ನೋಡ್ತೇವೆ, ಕಬ್ಬು ಎಲ್ಲಿ ಸಿಹಿ ಇದೆ ಅಂತ ಯಾರಾದರೂ ಕೇಳ್ತಾರ? ಆದ್ಯಂತ ಸಿಹಿ ಅದು ಮೇಲ್ಭಾಗದಲ್ಲೂ ಸಿಹಿ ಇರ್ತದೆ, ಮಧ್ಯದಲ್ಲಿಯೂ ಸಿಹಿ, ಅಂತ್ಯದಲ್ಲಿಯೂ ಸಿಹಿ, ಮೇಲಿಂದ ತಳಗಡೆ ಇಡೀ ಕಬ್ಬು ಸಿಹಿ ಇರ್ತದೆ. ಹಾಗೆ ಇಡೀ ಭಾಗವತ ಇದು ರಸಪೂರಿತವಾದ ಭಗವನ್ಮಯವಾದ ಭಗವಂತನ ಭಕ್ತಿಯನ್ನು ತರುವಂತಹ ಗ್ರಂಥ. ಯಾಕೆ ಅಂದ್ರೆ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಅಮೃತದ್ರವ ಸಂಯುತಂ ಪಿಬವತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಆದರೆ ಯಾವ ಮನುಷ್ಯನಿಗೆ ಕಬ್ಬೇ ತಿನ್ಬೇಕು ಅನ್ಸೋದಿಲ್ಲ, ಅಂಥವನಿಗೆ ಕಬ್ಬು ಎಷ್ಟು ಮುಂದೆ ತಂದಿಟ್ರು ಅವನು ನೋಡೋದೇ ಇಲ್ಲ. ಯಾವ ಮನುಷ್ಯನಿಗೆ ಕಬ್ಬು ತಿನ್ನಬೇಕು ಅಂತ ಅಪೇಕ್ಷೆ ಇದೆ, ಅಂಥ ಮನುಷ್ಯನಿಗೆ ಕಬ್ಬು ತಂದು ಕೊಟ್ಟು ನಾವು ಇಟ್ಟರೆ ತಿಂತಾನೆ. ಹಾಗೆ ಯಾವ ಮನುಷ್ಯನಿಗೆ ಭಕ್ತಿ ಇದೆಯೋ, ಭಾವುಕನಾದ ವ್ಯಕ್ತಿ ಇದ್ದಾನೋ, ಅಂಥವನು ಮುಂದೆ ಭಾಗವತವನ್ನು ಹೇಳಿದವನಿಗೂ ಕೇಳಿದವನಿಗೂ ಪ್ರಯೋಜನ ಇದೆ. ಇಲ್ಲದಿದ್ರೆ ಸುಮ್ಮನೆ ಓದಿದಂತೆ ಆಗ್ತದೆ. ಮೊದಲಿಗೆ ಭಾವುಕನಾಗಿರ್ಬೇಕು, ಭುವಿ ಭಾವುಕಾಹ. ಆದರೆ ಭಾವುಕರಾದ ಜನ ಭೂಮಿಯಲ್ಲಿ ಇದ್ದಾರೆ, ಅವರನ್ನು ಆರಿಸಿ ತರಬೇಕು. ಹೋಗಿ ಹುಡುಕಿ ಬರ್ರಿ ಬಯಸ್ಕೊಂಡ್ರೂ ಚಿಂತಿಲ್ಲ, ನಡ್ರಿ ಇವತ್ತೊಂದು ದಿವಸ ಆದ್ರೂ ನಡ್ರಿ, ನಿಮಗೆ ಅನಿಸ್ಲಿಲ್ಲ ಬಿಟ್ಬಿಡ್ರಿ, ನಿಮಗೆ ಕೇಳ್ಬೇಕು ಅನಿಸ್ಲಿಲ್ಲ ಬಿಟ್ಬಿಡ್ರಿ ಅಂತ ಹೇಳಿ ಒತ್ತಾಯ ಮಾಡಿಸಿ ಕರ್ಕೊಂಡು ಬರ್ಬೇಕಂತ ಭಾಗವತ. ಯಾಕೆ? ಅವ್ರು ಎಷ್ಟು ಭಕ್ತರಿದ್ದಾರೆ, ಒಳಗೆ ಸುಪ್ತವಾದ ಭಕ್ತಿ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಯಾವುದೋ ನಮ್ಮಲ್ಲಿ ಒಬ್ಬರಿದ್ದರು, ಪ್ರಾಯ 45-46 ವರ್ಷನೂ ಇದೆ ಪ್ರಾಯ. ನಾವು ಅಧ್ಯಯನ ಮಾಡ್ಬೇಕಾದಾಗ ಒಬ್ಬರಿದ್ರು, ಬ್ಯಾಂಕ್ ಒಳಗೆ ನೌಕರಿ ಇತ್ತು, ಚಲೋ ಪಗಾರ, ಸ್ವಂತ ಮನಿ, ಮಕ್ಕಳು, ಹೆಂಡತಿ ಎಲ್ಲ ಇದ್ದಾರೆ. ಇನ್ನ ಪಗಾರ ಜಾಸ್ತಿ, ಪ್ರಮೋಷನು ಇತ್ಯಾದಿಗಳು ಆಗ್ತಿರ್ತಾವೆ ವಯಸ್ಸಿ ಎಲ್ಲ ಆಗುವ ಹಂತ ಇತ್ತು. ನಮ್ಮ ಆಚಾರ್ಯರು ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಮಹಾಭಾರತ ಪ್ರವಚನ ಹೇಳಿದರು. ಎಷ್ಟು ತಾಸು ಪ್ರವಚನ? 6-8 ತಾಸು ಪ್ರವಚನ. ಮುಂಜಾನೆ 9 ರಿಂದ 12 ತೀರ್ಥಪ್ರಸಾದ, ಮಧ್ಯಾಹ್ನ 1 ತಾಸು ವಿಶ್ರಾಂತಿ ಮಾಡೋರಿಗೆ,
ಮತ್ತೆ ಮಧ್ಯಾಹ್ನ 3:30-4ಕ್ಕೆ ಶುರು ಆದರೆ 8ರ ತನ, ಹೀಗೆ 4 ತಿಂಗಳು ಪ್ರವಚನ. ಆ ವ್ಯಕ್ತಿ, ಒಬ್ಬ ವ್ಯಕ್ತಿ ಪ್ರವಚನ ಕೇಳಿ 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 ಇಷ್ಟು ಪ್ರಭಾವ ಆಯಿತು ಅಂದರೆ ನೌಕರಿ ಬಿಟ್ಟ, ತಲೆ ಬಳಸ್ಕೊಂಡ, ಚಂಡ್ಕಿ ಬಿಟ್ಟ. ನಮ್ಮ ಜೊತೆಗೆ ನಾವು ಎಲ್ಲಿ ಕಪಾಟು, ಏನು ತಟ್ಟಿ, ಏನು ಹಾಸಿಗೆ ಇಟ್ಕೊಂಡು ಹೆಂಗೆ ವಿದ್ಯಾಪೀಠಕ್ಕೆ ಹೋಗ್ತೀವಲ್ಲ, ಹಾಗೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಾನು ಚಂಡ್ಕಿ ಇಟ್ಕೊಂಡು ತಲೆ ಬಳಸ್ಕೊಂಡು ಬಂದು ನಾನು ವಿದ್ಯಾರ್ಥಿ ಆಗ್ತೀನಿ ಅಂತ 46ನೇ ವರ್ಷಕ್ಕೆ ಬಂದಿದ್ದಾನೆ. ಈಗ 60 ವರ್ಷ ಅವನು. ನಮ್ಮ ಕ್ಲಾಸ್ಮೇಟ್ ಅವರು ಪಂಡಿತರಾಗಿ ಚಲೋ ಅನುವಾದ ಮಾಡಿ ಅಧ್ಯಯನ ಮಾಡಿ ಪರೀಕ್ಷೆ ಕೊಟ್ಟರು. ಅಂದರೆ ಇಂಥ ಜನ ಇರ್ತದೆ. ಹೀಗೆ ಎಲ್ಲಿದ್ದ ವ್ಯಕ್ತಿ ಎಲ್ಲಿ ಹೋಗ್ಬಿಟ್ಟ ಒಮ್ಮೆ. ಅದು ಹೇಳೋರ ಮೇಲೂ ಇರ್ತದೆ, ಕೇಳೋರು ಆ ಪಕ್ವರಾಗಿದ್ದರು ಅಂದರೆ ಆ ಕೇಳೋರಿಗೆ ಆ ಭಾವನೆ ಬರ್ತದೆ. ದೃಷ್ಟಾಂತ ಕೊಟ್ಟಿದ್ದು ಯಾಕೆ ಅಂತಂದರೆ, ಅಂಥ ಜನ ಜಗತ್ತಿನಲ್ಲಿ ಬೇಕಾದಷ್ಟು ಇರ್ತಾರೆ. ಆ ಭಾವುಕರಾದ ಜನರಿಗೆ ಭಾಗವತ ಬಹಳ ರುಚಿಸ್ತದೆ. ಯಾಕೆ ಅಂದರೆ ನನಗೇನು ಸಂಬಂಧ ಇದೆ, ನಮಗೆ ಬೇಕಾದ ಅಡಿಗೆಯನ್ನು ಊಟಕ್ಕೆ ಹಾಕಿದರೆ ನಾವು ಭಾಳ ಇಷ್ಟಪಟ್ಟು ತಿಂತೀವಲ್ಲ, ಹಾಗಿದ್ದಂತೆ ಇದೆಲ್ಲ. ಯಾರಿಗೆ ಬಹಳ ರುಚಿಸ್ತದೋ ಅವರಿಗೆ ಭಾಗವತವನ್ನು ಹೇಳಿದರೆ ಇನ್ನೂ ರುಚಿ ಕೊಡ್ತದೆ ಅಂತ. ನಿಗಮ ಕಲ್ಪ, ಇಡೀ ಕಲ್ಪತರು ವೃಕ್ಷ ವೇದ, ಇಡೀ ವೇದ ಇದು ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಅದರ ಹಣ್ಣು ಏನು ಅಂತಂದರೆ ಬಹಳ ರಸಪೂರಿತವಾದ ಹಣ್ಣು. ವೇದವೇ ಒಂದು ಕಲ್ಪತರು ವೃಕ್ಷ, ಏನು ಕೇಳ್ತಿರೋ ಅದನ್ನೆಲ್ಲ ಕೊಡ್ತದೆ. ಆದರೆ ಶುಕಮುಖಾದ ಅಮೃತದ್ರವ ಸಹಿತಂ, ಯಾರೋ ವ್ಯಕ್ತಿ ಬಂದಂತೆ, ಬರ್ರಿ ನಿಮಗೆ ಹಣ್ಣು ತೋರಿಸ್ತೇವೆ, ಹಣ್ಣು ಕೊಡ್ತೀವಿ ಬರ್ರಿ ಅಂತ ಹೇಳಿ ಮಾವಿನ ಹಣ್ಣು ದೊಡ್ಡ ಗಿಡ ಕರ್ಕೊಂಡು ಹೋಗಿ ಗಿಡದ ತಳಗೆ ನಿಂದಿಸಿದಂತೆ, ಇಲ್ಲಿ ನೋಡ್ರಿ ಹಣ್ಣು ತಗೊಳ್ರಿ ಅಂತ. ಅವನೇನು ತಗೋತಾನೆ? ಬಾವು ವಾಮನ, ಅವನು ಕುಳ್ಳಕ್ಕೆ ಇದ್ದ ವ್ಯಕ್ತಿ. ಹಾಗಾಯಿತು. ಆದರೆ ಹೀಗೆಲ್ಲ ಇಲ್ಲ, ನಿಮ್ಮ ಹಣ್ಣುಗಳು ಮೈಲಿದ್ದೆ ಅಂತ ಹೇಳಿಯೇ ಶುಕಮುಖಾದ ಅಮೃತದ್ರವ ಸಂಯುತಂ, ಶುಕ ಪಕ್ಷಿ ಅದನ್ನ ಕಚ್ಚಿ ಕಚ್ಚಿ ತಳಗೆ ಎಸೆದಿರ್ತದಲ್ಲ, ಹಾಗೆ ಶುಕಾಚಾರ್ಯರು ಭಾಗವತವನ್ನ, ವೇದವ್ಯಾಸ ದೇವರು ಹೇಳಿದ ಭಾಗವತವನ್ನ ಕಚ್ಚಿನ ಹೆಚ್ಚಿಗೆ ರಸಪೂರಿತವಾಗಿ ಮಾಡಿದ್ದಾರಂತೆ. ಇಡೀ ವೃಕ್ಷದ ರಸ ಇರುವುದು ಎಲ್ಲಿ ಅಂದರೆ ಹಣ್ಣಿನಲ್ಲಿ. ಆ ಹಣ್ಣು ಗಿಳಿ ಕಚ್ಚಿದಾಗಿನ ಹೆಚ್ಚಿಗೆ ರಸಪೂರಿತವಾಗ್ತದಂತೆ. ಅಂಥ ಭಾಗವತ ಗ್ರಂಥ ಇದು. ಶುಕಮುಖದಿಂದ ಹೊರಗೆ ಬಂದಂತಹ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯನ್ ಮುಹುಹು. ಎಷ್ಟು ಆಶ್ಚರ್ಯ ಇದು! ಯಾರು ಸ್ವಯಂ ವೇದವ್ಯಾಸ ದೇವರಿಂದ ಶ್ರವಣ ಮಾಡಿ ತಾವು ಪುನೀತರಾಗಿದ್ದಾರೋ ಮಹಾನುಭಾವರು ಶುಕಾಚಾರ್ಯರು, ಅವರೇ ಭಾಗವತವನ್ನು ಹೇಳೋದಕ್ಕಾಗಿ ಗಂಗಾ ತಟದಲ್ಲಿ ಇದ್ದ ಪರೀಕ್ಷಿತ ರಾಜನ ಮುಂದೆ ಬಂದಿದ್ದಾರೆ. ದಿಗಂಬರರು, ಮುಖದ ಮೇಲೆ ಕಾಂತಿ ತೇಜಸ್ಸು ಭಯಂಕರ, ಕೂದಲುಗಳೆಲ್ಲ ಛಿದ್ರಪಿದ್ರಗಳಾಗಿವೆ, ಕಾಂತಿ ಮಾತ್ರ ಎಲ್ಲ ಹುಚ್ಚು ಜನ ಅವರಿಗೆ ಕಲ್ಲು ಒಗಿತಾ ಇದೆ ಅಂತೆ. ಆದರೆ ಯಾವುದನ್ನು ಗಮನ ಕೊಡದೇನೆ ದೇವರನ್ನು ಧ್ಯಾನ ಮಾಡ್ತಾ ಭಾರೀ ತೇಜಸ್ವಿಗಳು ಜ್ಞಾನಿಗಳು ಆದಂಥವರು ಶುಕಾಚಾರ್ಯರು. ಆ ಶುಕಾಚಾರ್ಯರು ನೈಮಿಷೇ ನಿರ್ಮಿಕ್ಷೇತ್ರೇ ಋಷಯ ಶೌನಕಾದಯ ಸರ್ಗಂ ಸತ್ರಾಯ ಲೋಕಾಯ ಸಹಸ್ರ ಸಮಮಾಸತಃ ಏಕದಾತು ಋಷಿಯ ಸರ್ವೇ. ಆಗ ಋಷಿಗಳೆಲ್ಲ ಕೂತಿದ್ದಾರೆ. ಭಾಗವತ ಸತ್ರವನ್ನು ಮಾಡಬೇಕು, ಒಂದು ಸತ್ರವನ್ನು ಮಾಡಬೇಕು. ಸತ್ರ ಅಂದ್ರೇನು? ಮುಂಜಾನಿಂದ ಸಾಯಂಕಾಲ ತನಕ ಅದೇ ಬೇರೆದೇನಿಲ್ಲ, ಇಡೀ ದಿವಸ ಶ್ರವಣ ಮಾಡೋದೇ. ಅವರೇನು ಮಾಡಿದ್ದಾರೆ? ಯಾನಿ ವೇದವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ. ವೇದವ್ಯಾಸ ದೇವರು ಸರ್ವಜ್ಞರಾದ ಸರ್ವಜ್ಞ ಶಿಖಾಮಣಿಗಳಾದ ವೇದವ್ಯಾಸ ದೇವರು ಯಾವ ಗ್ರಂಥಗಳನ್ನು ಉಪದೇಶ ಮಾಡಿದ್ದಾರೋ ಆ ತತ್ವಗಳನ್ನು ನಮಗೆ ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಖ್ಯಮಪ್ಯುತ, ನಾವು ಕೇಳಲು ಯೋಗ್ಯವಾಗಿದ್ದರೆ ಅವಶ್ಯವಾಗಿ ಅದನ್ನು ಕೇಳಿ ನಮ್ಮನ್ನು ಉದ್ಧಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದಾಗ, ಆಗ ಶುಕಾಚಾರ್ಯರು ಹೇಳಬೇಕಾದಾಗ, ಅದನ್ನು ಹೇಳಿಕ್ ಬಂದು ಶುಕಾಚಾರ್ಯ ಹೇಳಬೇಕಾದಾಗ ಸೂತಾಚಾರ್ಯರು ಕೂತಿದ್ರು. ಸೂತಾಚಾರ್ಯರು ಶ್ರವಣ ಮಾಡಿದ್ದಾರೆ. ಆ ಶ್ರವಣ ಮಾಡಿದ ಸೂತಾಚಾರ್ಯರು ಶೌನಕಾದಿಗಳೆಲ್ಲ ಋಷಿಗಳಿಗೆ ಈ ಭಾಗವತವನ್ನು ಯಾಕೆ ಬಂತು, ಹೇಗೆ ಬಂತು, ಏನು ಅಂತ ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಪುಂಸಾಂ ಏಕಾಂತಿನ ಶ್ರೇಯ ತನ್ನ ಶಂಸಿತಮರ್ಹಸಿ ಪ್ರಾಯೇಣ ಅಲ್ಪಾಯುಷಃ ಸಭ್ಯ ಕಲೋ ಅಸ್ಮಿನ್ ಯುಗೇ ಜನಾ. ಮನುಷ್ಯರ ಭಾಗ್ಯ ಇದೆ, ಆದರೆ ಬಹಳ ದೌರ್ಭಾಗ್ಯನೂ ಇದೆ. ಯಾಕೆ? ಜ್ಞಾನ ಇದೆ, ಶಕ್ತಿ ಇದೆ, ಇಚ್ಛಾ ಇದೆ, ಪ್ರಯತ್ನ ಇದೆ, ಆದರೆ ಪ್ರವೃತ್ತಿ ಇಲ್ಲ. ಮನುಷ್ಯನಿಗೆ ಎಲ್ಲ ಇದ್ದು ಪ್ರವೃತ್ತಿ ಇದ್ದಿದ್ದಿಲ್ಲ ಅಂತಂದರೆ ಏನೂ ಮಾಡಿ ಹೊಟ್ಟಿನ ತುಂಬುವುದಿಲ್ಲ ಮನುಷ್ಯಂದು. ಅಡಿಗೆ ಮನೆಯಲ್ಲಿ ಸಮೃದ್ಧವಾಗಿ ಅಡಿಗೆಯನ್ನು ಮಾಡಿಟ್ಟಿದ್ದಾರೆ ಮನೆಯವರು, ಮಕ್ಕಳು ಏನಂತ ಅಡಿಗೆಯವರು, ಆದರೆ ತಿನ್ನುವ ಪ್ರವೃತ್ತಿನೇ ಬರಲಿಲ್ಲ ಅಂದರೆ ಏನು ಪ್ರಯೋಜನ? ಇಲ್ಲಿಂದ ಹೋಗಿ ತಾನು ಬಡಿಸಿಕೊಂಡು ಊಟ ಮಾಡಬೇಕು, ಆಗುವುದಿಲ್ಲ, ಉಪವಾಸ ಕೊಡ್ತಾನೆ.
ಹಾಗಿದೆ ಮನುಷ್ಯನಿಗೆ. ಯಾವುದೇ ವಿಷಯದಲ್ಲಿ ಆಲಸ್ಯ ಹೋಗಿ ಪ್ರವೃತ್ತಿ ಬಂತು ಅಂತಾದರೆ ಎಲ್ಲವನ್ನೂ ಗಳಿಸ್ಲಿಕ್ಕೆ ಸಾಧ್ಯವಿದೆ, ಇಲ್ಲದೇ ಇದ್ದರೆ ಏನೂ ಗಳಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯ ಮಂದನಾಗಿದ್ದಾನೆ. ಬುದ್ಧಿನೂ ಸ್ವಲ್ಪ ಇದೆ, ಬಹಳ ಬುದ್ಧಿವಂತರಂತೇನಿಲ್ಲ. ಆಯಾ ಯುಗ ಧರ್ಮ ಪ್ರಕಾರ ಮೊನ್ನೆ ನೀವು ಯುಗಾದಿಯಲ್ಲಿ ಪಂಚಾಂಗ ಶ್ರವಣದಲ್ಲಿ ಕೇಳಿದ್ದೀರಿ. ಆಯಾ ಯುಗದ ಪ್ರಕಾರ ಮನುಷ್ಯನ ಆಯುಷ್ಯ, ಶಕ್ತಿ, ಬುದ್ಧಿ, ತಿಳುವಳಿಕೆ ಇವೆಲ್ಲ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತದೆ, ಕ್ಷೀಣವಾಗ್ತಾ ಹೋಗ್ತದೆ. ಆದರೂ ಮುಂದೆ ಬರ್ತದೆ ಕಲಿಯುಗದಲ್ಲಿ ಎಲ್ಲ ಯುಗ ಧರ್ಮಗಳಕ್ಕಿಂತಲೂ ಹೆಚ್ಚು ಪುಣ್ಯ ಇದೆ ಅಂತೆ ಧರ್ಮಗಳನ್ನು ಮಾಡಿದರೆ. ಯಾಕೆ ಅಂತ ಹೇಳ್ತದೆ ಮುಂದೆ ಭಾಗವತನೇ. ಹಾಗಾಗಿ ಮಂದಾ ಸುಮಂದ ಮತಯ ಮಂದಭಾಗ್ಯ ಉಪದ್ರತ. ಹಾಗಾಗಿ ದೇವರಿಗೆ ಕಲಿಯುಗದಲ್ಲಿ ಇದ್ದ ಭಕ್ತರ ಮೇಲೆ ಬಹಳ ಕರುಣೆ ಅಂತೆ. ಭಕ್ತರು ಉದ್ಧಾರ ಆಗಬೇಕು ಅಂತ ಕರುಣೆ, ಮತ್ತು ಉದ್ಧಾರಕ್ಕೆ ಬೇಕಾದ ಮಾರ್ಗವನ್ನು ಭಗವಂತನೇ ಭಾಗವತವನ್ನು ರಚನೆ ಮಾಡಿ ಕೊಟ್ಟಿದ್ದಿಲ್ಲ ಅಂದ್ರೆ ಏನು ಶ್ರವಣ ಮಾಡ್ತಾ ಇದ್ವಿ, ಏನು ಭಕ್ತಿ ಮಾಡ್ತಾ ಇದ್ವಿ, ಏನು ಪುರಾಣ, ಏನು ಪ್ರವಚನ, ಏನೂ ಆಗ್ತಿದ್ದಿಲ್ಲ. ಹಾಗಾಗಿ ದೇವರು ಕರುಣೆಯನ್ನು ಮಾಡಿದ್ದಾನೆ. ಅವತಾರಸ್ಯ ಭೂತಾನ ಕ್ಷೇಮಾಯಚ ಭವಾಯಚ, ಭಕ್ತರ ಕ್ಷೇಮಕ್ಕಾಗಿ ಭವವನ್ನು ದಾಟಿಸುವುದಕ್ಕಾಗಿ ಭಗವಂತ ಮಾಡಿದ್ದಾನೆ. ಆಪನ್ನ ಸಂಸತಿಂ ಘೋರಾಂ ಯನ್ನಾಮ ವೃಷೋ ಗೃಣನ್ ತತಸ್ತದ್ಯೋ ವಿಮುಚ್ಚೇತ ಎಂಭಿಮೇತಿ ಸ್ವಯಂ ಭವ. ಜಗದ್ಗುರುಗಳಾದ ಸತ್ಯಾತ್ಮ ತೀರ್ಥರು ಈಗ ಹೋದಲ್ಲಿ ಬಂದಲ್ಲಿ ಅಡಿಗೆಯವರಿಗೆ, ಡ್ರೈವರ್ಗಳಿಗೆ, ಯಾರು ಅವರ ಸಂಪರ್ಕದಲ್ಲಿ ಇರ್ತಾರೋ ಅವರಿಗೆಲ್ಲರಿಗೆ ರಾಮನಾಮಸ್ಮರಣೆಯನ್ನ ಸಿಕ್ಕಲ್ಲಿ ಮಾಡಿಸ್ತಾರೆ. ಅಲ್ಲ, ತಾವು ನಿಂತು ಅವ್ರ ಜೊತೆ ಅಂತಾರೆ. ಅವನೇನು ಅವನ ಜೊತೆ ನಾನೇನು ಅನ್ನೋದಲ್ಲ, ತಾವು ಅಂದು ತಾವು ಮಾಡಿಸ್ತಾರಂತ. ಇದೊಂದು ಜಗತ್ತಿಗೆ ಒಂದು ಹುಚ್ಚಿಡಿಸಿದ್ದಾರೆ. ದೇವರ ನಾಮಸ್ಮರಣೆ ಒಂದು ಹುಚ್ಚು, ಅದು ಬೆಳಿಬೇಕು ಮನುಷ್ಯನಿಗೆ ಅಂತ ಹೇಳಿ ತಾವು ಖುದ್ದಾಗಿ ನಿಂತು ಅವರೇನು ನಾವೇನು, ಅವರೇನು ನಾವೇನು ಅಂತ ವಿಚಾರ ಮಾಡಿದರೆ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥದ್ದು ದೇವರ ನಾಮದ ಮುಂದೆ ನಾವೇನಿಲ್ಲ ಅಂತ ತಿಳಿದ ಮಹಾನುಭಾವರು ಹಾಗೆ ವರ್ತನೆ ಮಾಡ್ತಾರೆ. ಇಲ್ಲಿ ಬರ್ತದೆ ಅದು ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವೃಷೋಗ್ರಣನ್. ಈ ಘೋರವಾದ ಸಂಸಾರದಿಂದ ಮುಕ್ತರಾಗಬೇಕು ಅಂದರೆ ನಾವು ವಿವಶರಾಗಬೇಕು. ಎಲ್ಲವನ್ನು ಬಿಟ್ಟು ದೇವರು, ದೇವರ ನಾಮ, ದೇವರ ನಾಮದಲ್ಲಿ ಇದ್ದ ಅರ್ಥಾನುಸಂಧಾನ ಮಾಡಿಕೊಂಡು ದೇವರಲ್ಲಿ ನಾವು ವಿವಶರಾದರೆ ತತಸ್ಸದ್ಯೋ ವಿಮುಚ್ಚೇತ. ಒಂದೇ ಒಂದು ನಾರಾಯಣ ಅಂತ ಅನ್ನುವ ನಾಮ ಅಜಾಮಿಲನ ಹೇಗೆ ಉದ್ಧಾರ ಮಾಡಿತೋ ಹಾಗೆ ನಾವೆಲ್ಲ ಅಜಾಮಿಲರಂತ ಇರುವ ನಾವೆಲ್ಲರೂ ಕೂಡ ಉದ್ಧಾರ ಆಗಿ ಹೋಗ್ತೇವೆ. ಅಷ್ಟು ವಿವಶ, ಅಷ್ಟು ಭಕ್ತಿ ಬರುವುದಿಲ್ಲ. ಸ್ವಲ್ಪ ಅನಿಸ್ತದೆ, ಹೌದು ಅನಿಸ್ತದೆ, ಮಾಡಬೇಕು ಅನಿಸ್ತದೆ, ಮಾಡ್ಲಿಕ್ಕೆ ಕೂತಿರ್ತೀವಿ, ಅಷ್ಟರೊಳಗೆ ಏನೋ ಒಂದು ವಿಘ್ನ ಬರ್ತದೆ, ಫೋನ್ ಬರ್ತದೆ, ಮಾತಾಡ್ತದೆ, ಏನೋ ಒಂದು ಆಗಿಬಿಡ್ತದೆ. ಆ ಭಕ್ತಿ, ಆ ಪ್ರಾಚುರ್ಯ ಕಮ್ಮಿ ಆಗ್ಬಿಡ್ತದೆ. ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತದೆ ಶಾಸ್ತ್ರ. ಎಷ್ಟು ಹೆಚ್ಚು ನಮಗೆ ಧ್ಯಾನ ಮಾಡಲಿಕ್ಕೆ ಏಕಾಗ್ರತೆಯಲ್ಲಿ ಕೂಡ್ಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಏಕಾಗ್ರತೆಯಲ್ಲಿ ಕೂತು ಬೇರೆ ಬಂದ ವಾಸನೆಗಳನ್ನು ದೂರ ಮಾಡಬೇಕು ಅಂತ. ಅದಕ್ಕೆ ಮೇಲಿನ ಮೇಲೆ ಉದಾಹರಣೆ ಕೊಡ್ತಿರ್ತೇನೆ. ಎಲ್ಲರಿಗೂ ಕಷ್ಟ, ನನ್ನ ಮೊದಲು ಮಾಡ್ಕೊಂಡು ನನಗೂ ಕಷ್ಟ. ಹೇಗೆ ಮಾಡ್ಕೋಬೇಕು ಇದನ್ನು? ನಮ್ಮ ಗುರುಗಳು ಉದಾಹರಣೆ ಕೊಡ್ತಾ ಇದ್ರು. ಅವರು ನಾವು ನೋಡಿದ್ದೇವೆ ಅಂತ ಹೇಳಬೇಕಷ್ಟೆ. ಸತ್ಯಾತ್ಮರು, ನಮ್ಮ ಆಚಾರ್ಯರು ಜಪಕ್ಕೆ ಕೂತ್ರೆ ಬೇಕಾದಷ್ಟು ಮಂದಿ ಬಂದು ಹೋಗಲಿ, ಬೇಕಾದಷ್ಟು ಮಂದಿ ಬೆಲ್ ಒತ್ತಲಿ, ಬೇಕಾದಷ್ಟು ಮಂದಿ ಫೋನ್ ಬರಲಿ, ಎಚ್ಚರ ಇರೋದಿಲ್ಲ ಅವ್ರಿಗೆ. ಹಾಗೆ ಕೂತಿರ್ತಾರೆ. ಹೇಗೆ ಕೂಡ್ತೀರಿ, ಯಾಕೆ ಹಿಂಗೆ ಮಾಡ್ತೀರಿ, ಇಷ್ಟೊತ್ತು ಹೆಂಗೆ ಆಗ್ತದೆ ನಿಮ್ಗೆ ಅಂತ ಕೇಳಿದರೆ ಅವ್ರು ಹೇಳ್ತಾ ಇದ್ರು, ನೀ ಫೋನ್ ಮಾತಾಡ್ತಿರ್ತೀನಿ ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅಪ್ಪನ ಜೊತೆ, ನಿಮ್ಮ ಬೆಳಗಂದ್ರವ್ರ ಜೊತೆ, ಯಾರ ಜೊತೆ ಫೋನ್ ಮಾತಾಡ್ತಾ ಇರ್ತಿ. ಯಾರು ಅತ್ಯಂತ ಆತ್ಮ ಸ್ನೇಹಿತರು ವಿಶೇಷ ಖಾಸ್ ಸುದ್ದಿಯನ್ನು ಹೇಳೋ ಪ್ರಸಂಗ ಇರ್ತದೆ. ಅಕ್ಕ ತಂಗಿಯರಲ್ಲಿ, ಅಣ್ಣ ತಮ್ಮಂದರಲ್ಲಿ ಹೇಳಬೇಕಾದಾಗ ಇನ್ನೊಬ್ಬರು ಫೋನ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಬೇಕಾದಾಗ ನಮಗೀಗ ಗೊತ್ತಾಗ್ತದೆ. ನಾವು ಫೋನ್ ಮಾತಾಡ್ತಾ ಇದ್ದಾಗ ಇನ್ನೊಂದು ಫೋನ್ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ಇಲ್ಲ, ನೋಡ್ತೇವೆ. ಈಗ ನೋಡಿ, ಇದಕ್ಕಿಂತ ಏನಾದರೂ ಸ್ಪೆಷಲ್ ವಿಷಯ ಹೇಳುವ ವ್ಯಕ್ತಿ ಯಾರಾದರೂ ಫೋನ್ ಮಾಡ್ತಾ ಇದ್ದರೆ ಅಷ್ಟು ಮಾತ್ರ ಎತ್ತೀವಿ, ಇಲ್ಲದೇ ಇದ್ದರೆ ಅದನ್ನು ಬರ್ತಾ ಇರ್ತದೆ, ಅದು ಬಿಟ್ಟು ಈ ಕಡೆಗೆ ಗಮನ ಕೊಟ್ಟು ಮಾತಾಡ್ತಾ ಇರ್ತೇವೆ. ಹಾಗೆ ಧ್ಯಾನಕ್ಕೆ ಜಪಕ್ಕೆ ಕೂತಾಗ ಇನ್ನೊಬ್ಬರು ಮಾತನಾಡ್ತಾ ಇರ್ತದೆ, ಕೇಳಿಸೋದಿಲ್ಲ ಅಂತಿಲ್ಲ, ಕೇಳಿಸ್ತೇವೆ. ಅದರ ಕಡೆ ಗಮನ ಕಮ್ಮಿ ಕೊಟ್ವಿ ಅಂತ ಆದರೆ ಹೆಚ್ಚು ಇಲ್ಲಿ ಗಮನ ಕೊಡ್ಲಿಕ್ಕೆ. ಫೋನಿನ ದೃಷ್ಟಾಂತ, ಈಗ ಪ್ರಕೃತ ಜಗತ್ತಿನಲ್ಲಿ ವಾತಾವರಣ ಹಾವಳಿ ಇರುವುದೇ ಫೋನು. ಹಾಗಾಗಿ ದೃಷ್ಟಾಂತ ಕೊಟ್ಟು ಅದನ್ನು ಮನವರಿಕೆ ಆಗಲಿಕ್ಕೆ ಬೇಕಿದ್ದು ನಾವು ಮಾಡ್ತೇವೆ. ಇನ್ನೊಬ್ಬರು ಫೋನ್ ಎತ್ತೀವ ನಾವು ಯಾರಾದರೂ ಖಾಸ್ ದೋಸ್ತರ ಜೊತೆ, ಗೆಳೆಯಂದ್ರ ಜೊತೆ ಮಾತಾಡಬೇಕಾದಾಗ ಇಲ್ಲ, ಎಲ್ಲ ಆದ ಮೇಲೆ ಅವ್ರಿಗೆ ಫೋನ್ ಹಚ್ತೆ. ಹಾಗೆ ದೇವರಿಗೆ ನಮಗೆ ಮಾತು ನಡೀತಾ ಇದ್ದಾಗ ಇನ್ನೊಬ್ಬರು ಮಾತು ಬಂತು ಅಂದರೆ ಅದರ ಕಡೆ ಗಮನ ಕೊಡಬಾರ್ದು. ಹೀಗೆ ಮಾಡಿದರೆ ಸಾಧ್ಯ ಆಗ್ತದೆ. ಬಹಳ ಕಷ್ಟ ಇದು, ಸಾಧ್ಯ ಆಗ್ತದೆ. ಈ ಜನ್ಮಕ್ಕಾದರೂ ರೂಢಿ ಮಾಡ್ಕೋಬೇಕು ನಾವು ಅಂತ ಆಚಾರ್ಯ ಹೇಳ್ತಾ ಇದ್ರು. ಹಾಗಾಗಿ ಎನ್ನಾಮ ವಿವೃಷೋ ಘೃಣನ್, ಆ ಭಗವಂತನ ನಾಮವನ್ನು ವಶವನ್ನು ಮಾಡಿಕೊಳ್ಬೇಕು ನಾವು. ಆ ದೇವರ ವಶ ಆಗಿ ಹೋಗ್ತಾನ್ರಿ.
ದೇವರ ವಶ ಆಗಿ ಹೋಗ್ತಾನೆ. ಎಂಥ ಅಂಬರೀಷ ಮಹಾರಾಜ, ಎಂಥ ಭಗವದ್ಭಕ್ತರು, ಅವನ ವಶ ಆಗಿ ದೇವರು ಏನೆಲ್ಲ ಮಾಡಿದ, ಯಾರನ್ನು ಎಲ್ಲೆಲ್ಲೆಲ್ಲ ಓಡಾಡಿಸಿದ. ದೇವರ ನಾಮ, ದೇವರ ಭಕ್ತಿ, ದೇವರು ತಾನು ಆ ಭಕ್ತಿಯಿಂದ ಭಗವಂತನಿಗೆ ಭಕ್ತರಿಗೆ ವಶನಾಗಿಬಿಡುತ್ತಾನೆ. ತತಸ್ಸದ್ಯೋ ವಿಮುಜ್ಯೇತ ಎಂ ಬಿಭೇತಿ ಸ್ವಯಂ ಭಯಂ. ಅನೇಕ ಪ್ರಶ್ನೆಗಳಿವೆ. ಭಗವಂತನ 10 ಅವತಾರಗಳು ಏನು, ಯಾಕೆ ಅವತಾರ ಮಾಡಿದ, ಕೃಷ್ಣಾವತಾರ ಮಾಡಿದಾಗ ಏನು ಮಾಡಿದ, ಆ ಎಲ್ಲ ಲೀಲೆಗಳನ್ನು ಹೇಳ್ರಿ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಯಾರ ಶರಣಾಗತವಾಯಿತು, ಇವೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣಿ ಧರ್ಮವರ್ಧನಿ ಸ್ವಾಂ ಕಾಷ್ಟಾಂ ಅನೋಪೇ ಗರ್ಮಶಂ ಕರ್ಣಂ ಧರ್ಮ ಕಂ ಶರಣಂ ಗತಃ. ಧರ್ಮ ಯಾರ ಶರಣ ಹೋಯಿತು ಅಂತಂದಾಗ ಹೇಳ್ತೇವೆ ಅಂತ ಹೇಳಿ ಸೂತಾಚಾರ್ಯರು ಯಾರ ಮುಖದಿಂದ ಭಾಗವತವನ್ನು ಕೇಳಿದ್ದಾರೋ ಅವರಿಗೆ ಮೊದಲಿಗೆ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಯಂ ಪ್ರೌರಜಂತಮನಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರಭೋ ವಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಲ್ಲ ಜೀವರಾಶಿಗಳಲ್ಲಿ ಮನಸ್ಸಿನಲ್ಲಿ ಅಖಂಡವಾಗಿದ್ದು ಒಳ್ಳೆಯ ವಿಚಾರಗಳನ್ನು, ಸತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವಂತಹ ಮಹಾನುಭಾವರು ಸರ್ವಭೂತ ಹೃದಯರಾದ ಆ ಶುಕಾಚಾರ್ಯರಿಗೆ, ರುದ್ರದೇವರಿಗೆ ನಮಸ್ಕಾರ, ಶುಕಾಚಾರ ಅವತಾರಭೂತರಾದ ರುದ್ರದೇವರಿಗೆ ನಮಸ್ಕಾರ ಮಾಡಿ. ಯಂ ಪ್ರೌರಜಂತ ದ್ವೈಪಾಯನೋ, ಅವರು ವೇದವ್ಯಾಸ ದೇವರ ಮಕ್ಕಳು, ಹಾಗೆ ಅವತಾರ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇಷ್ಟು ವಿರಕ್ತಿ ಅಂತಂದರೆ ತಂದೆ ತಾಯಿ ಏನೂ ಬೇಡ, ಅಖಂಡ ದೇವರು ಬೇಕು ಅಂತಾನವರು. ಅಪ್ಪನಿಗೆ ಹೇಳದೇನೆ, ವೇದವ್ಯಾಸ ದೇವರಿಗೆ ಹೇಳದೇನೆ ಹಾಗೆ ಬಿಟ್ಟು ಹೋಗ್ಬಿಟ್ರಂತೆ. ಆಶ್ರಮ ಬಿಟ್ಟು ವನಕ್ಕೆ ಹೋಗ್ಬಿಟ್ರು. ಏನು, ದೇವರನ್ನ ನೆನೆಸ್ಬೇಕು, ದೇವರನ್ನ ಸ್ತೋತ್ರ ಮಾಡಬೇಕು, ಜಪ ಮಾಡಬೇಕು, ತಪಸ್ಸಿಗಾಗಿ ಹೊರಟ್ಬಿಟ್ರು. ಹೋದಾಗ ವೇದವ್ಯಾಸ ದೇವರು ಎಲ್ಲಿ ಹೊರಟಿಯೋ, ನಿಂದರು ಅಂತಂದ್ರೆ ನಿಂದಲಿಕ್ಕೆ ತಯಾರಿಲ್ಲ. ದೇವರು ನೀನು ಹೊರಗೆ ಕಂಡ್ರೆ ಉಪಯೋಗ ಇಲ್ಲ, ಒಳಗೆ ಕಾಣಬೇಕು, ನಿನ್ನ ಹೊರಗಿನ ರೂಪ ನೋಡಿ ನಾನೇನು ಮಾಡಲಿ ಅಂತ ಹೇಳಿ ಅನುಸಂಧಾನದಿಂದ ತಾವು ಹೊರಟುಬಿಟ್ರಂತೆ. ಒಳಗಿನ ಪ್ರಕಾಶ ಆತ್ಮ ತನ್ನ ಏನು ಬಿಂಬ ಇದೆ ಆ ಬಿಂಬನಲ್ಲಿ ಭಗವಂತ ಕಾಣಬೇಕು. ಪ್ರತಿಬಿಂಬರಾದ ಜೀವರಾಶಿಗಳಿಗೆ ಬಿಂಬನಾದ ಭಗವಂತ ಕಾಣಬೇಕು ಅಂತ ಈ ದೇವರನ್ನ ಬಿಟ್ಟು ಒಳಗಿದ್ದ ದೇವರನ್ನು ನೋಡಲಿಕ್ಕೆ ಹೊರಟರು. ಆಗ ವೇದವ್ಯಾಸ ದೇವರಿಗೆ ಏನೋ ಮಕ್ಕಳನ್ನ ಕಳ್ಕೊಂಡಾಗ, ದೂರ ಆದಾಗ ಏನು ತಂದೆ ತಾಯಿಗಳಿಗೆ ಸಮಸ್ಯೆ ಸಂಕಟಗಳು ಆಗ್ತದೋ ಅದು ವೇದವ್ಯಾಸ ದೇವರಿಗೆ ಇಲ್ಲದೇ ಇದ್ದರೂ ತೋರಿದ್ರಂತೆ. ಆಗ ಎಲ್ಲ ಜೀವರಾಶಿಗಳಲ್ಲಿ, ಗಿಡಗಳಲ್ಲಿ ಅಂತರ್ಯಾಮಿಯಾದ ಶುಕಾಚಾರ ಅಂದ್ರೆ ಶುಕಾಚಾರ್ಯರು ತಾವು ಹೇಳಿದಂತೆ ಎಲ್ಲ ಭೂತ ಹೃದಯಗಳಲ್ಲಿ ಇದ್ದವರು. ಹಾಗಾಗಿ ನಾನು ನಿನ್ನ ಹತ್ರನೇ ಇದ್ದೇನೆ, ದೂರ ಇದ್ದೇನೆ ಅಂತ ನೀನು ತಿಳ್ಕೊಳ್ಬೇಡ. ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಅಂತಹ ಶುಕಾಚಾರ್ಯರು ವೇದವ್ಯಾಸ ದೇವರಿಗೂ ಅತ್ಯಂತ ಪ್ರೀತಿ ಪಾತ್ರರಾದವರು. ಅಂತಹ ಶುಕಾಚಾರ್ಯರಿಗೆ ನಮಗೆಲ್ಲ ಜ್ಞಾನೋಪದೇಶ, ತತ್ವೋಪದೇಶ, ಕಥಾ ಉಪದೇಶ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದವರು. ಅವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರದೇತ್. ಈ ಗ್ರಂಥ ಜಯ, ಯಾರು ಈ ಗ್ರಂಥದ ಶ್ರವಣ ಮಾಡ್ತಾರೋ ಅವರಿಗೆ ಯಾವಾಗಲೂ ಸದಾ ಕಾಲದಲ್ಲಿ ಜಯನೇ ಇರ್ತದೆ. ಜಯಮುದೀರದೇತ್ ಏನು ಇದೆ ಅಂತಂದ್ರೆ ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರಜೋಕ್ಷತೆ ಅಹೇತಿಕಿ ಅಪ್ರತಿಹತ ಯಾ ಧರ್ಮ ಪ್ರಸೀದತಿ. ಮೊಟ್ಟ ಮೊದಲಿಗೆ ಉಪದೇಶ ಏನು ಮಾಡ್ತಾರೆ ಅಂತಂದರೆ, ಮನುಷ್ಯ ಅಹೇತುಕವಾಗಿ ಯಾವ ಕಾರಣಗಳಿಲ್ಲದೇನೆ ದೇವರಲ್ಲಿ ಭಕ್ತಿ ಮಾಡಬೇಕು. ಅದೇ ಮನುಷ್ಯನ ಪರಮೋ ಧರ್ಮ. ಯಾಕೆ ಹೀಗೆ ಮಾಡಬೇಕು ಅಂತಂದರೆ, ಈಗ ನಾವು ಅಂಗಡಿಗೆ ಹೋಗ್ತೇವೆ, ಹಣ ಕೊಡ್ತೇವೆ, ಸಾಮಾನು ಖರೀದಿ ಮಾಡ್ತೇವೆ, ನಾವು ಕೆಲಸ ಮಾಡ್ತೇವೆ. ಕೆಲಸ ಆದ ಮೇಲೆ ನಮ್ಮ ಯಾರು ಆಫೀಸರ್ ಇರ್ತಾರೋ, ಮ್ಯಾನೇಜರ್ ಇರ್ತಾನೋ, ಅಥವಾ ಏನು ಕಂಪ್ನಿ ರೊಕ್ಕ ಕೊಡಬೇಕು, ಪಗಾರ ಕೊಡ್ತದೆ, ತೊಗೊಂಡ್ಬಿಡ್ತೇವೆ. ಹಾಗೆ ದೇವರ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ತೇವೆ, ನಮ್ಮ ಮಂಗಳಾರತಿ ಮಾಡಿಸ್ತೇವೆ, ಅಭಿಷೇಕ ಸೇವಾ ಏನೋ ಒಂದು ಮಾಡಿಸ್ತೇವೆ. ಇದು ಕೊಡು ಅಂತ ಕೇಳಿದರೆ ಇಲ್ಲಿಗೆ ಅಲ್ಲಿಗೆ ಏನು ವ್ಯತ್ಯಾಸ ಬಂತು? ಇಲ್ಲಿಯೂ ಮಾರ್ಕೆಟ್ ಮಾಡ್ತೇವೆ, ದೇವರ ಹತ್ರ ಹೋದಾಗೂ ಮಾರ್ಕೆಟ್ ಆಗ್ತದೆ. ಹಾಗಾಗಿ ದೇವರು ನಮಗೆ ಯಾಕೆ ಒಲಿಬೇಕು? ಆಯ್ತಪ್ಪ, ಇದು ಕೇಳಿದ್ದಿ, ಅದಕ್ಕಾಗಿ ನನಗೆ ಇಷ್ಟು ನನ್ನ ಸಲುವಾಗಿ ಕಷ್ಟಪಟ್ಟಿದ್ದಿ, ಇದು ಕೇಳಿದ್ದಿ ತಗೋ ಅಂತ ಕೊಟ್ಟು ಬಿಡ್ತಾನೆ. ನಮಗೆ ದೇವರಿಗೆ ಇದ್ದದ್ದು ವ್ಯಾಪಾರ ಭಾವ ಆಗಿಬಿಡ್ತದೆ. ದೇವರು ಅನಾಥ ಬಂಧು ಯಾಕಾಗಬೇಕು? ಅಹೇತುಕವಾದ ಭಕ್ತಿ ಮಾಡಿದರೇನೆ ಅನಾಥ ಬಂಧು ಆಗ್ತಾನೆ ಅವನು, ಇಲ್ಲದೇ ಇದ್ರೆ ಆಗೋದಿಲ್ಲ. ಹಾಗಾಗಿ ಮೊಟ್ಟ ಮೊದಲನೇ ಮಾಡಬೇಕಾದದ್ದು ಏನು ಅಂತಂದ್ರೆ, ಯಾವ ಅಪೇಕ್ಷೆ ಇಲ್ಲದೇನೆ ಭಗವಂತನನ್ನ ಸ್ಮರಣೆ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು. ಮಾಡಿದಾಗ ದೇವರು ನಾವು ಏನನ್ನು ಕೇಳದೇ ಇದ್ದರೂ ಎಲ್ಲೋ ಕೊಡ್ತಾನೆ. ಯಾಕೆ? ಯಾವುದು ಮೂಲ ಇದೆ, ಗಿಡಗಳಿಗೆ ಹೂ ಬರಬೇಕು ಅಂತ ಹೇಳಿ ಇಡೀ ಗಿಡಕ್ಕೆ ನೀರು ಹಾಕೋದಿಲ್ಲ ಬುದ್ಧಿವಂತ.
ಏನು ಮಾಡ್ತಾನೆ? ಮೂಲಕ್ಕೆ ನೀರು ಹಾಕ್ತಾನೆ, ಬಡ್ಡಿಗೆ ದಂಡಕ್ಕೆ ನೀರು ಹಾಕ್ತಾನೆ. ಹಾಕಿದಾಗ ಅದು ಎಲ್ಲ ಹೋಗಿ ಸೇರ್ತದೆ. ಹಾಗೆ ಮೂಲನಾದವನು ಯಾರು ಅಂದರೆ ಭಗವಂತ. ಆ ಭಗವಂತನಿಗೆ ಬೇಕಾದದ್ದು ಯಾವುದು? ನೀನು ನನಗೆ ಸಮರ್ಪಣೆ ಮಾಡು, ನಿನ್ನನ್ನು ನಾನು ನಿನಗೆಲ್ಲ ಕೊಡ್ತೇನೆ, ತಯಾರಿದ್ದೇನೆ ನಾನು ಕೊಡಲಿಕ್ಕೆ. ನಿನ್ನನ್ನು ನೀನು ಸಮರ್ಪಣೆ ಮಾಡಿಕೊಳ್ಳದೇನೆ ನನ್ನ ಜೊತೆ ನೀನು ಕೂಡ ಸ್ಪರ್ಧೆಯಾಗಿ ನಿಂದಿರ್ತೀಯ ಅಂತಂದರೆ ಹೇಗೆ ಸಾಧ್ಯ ಇದೆ ಅಂತ. ಹಾಗಾಗಿ ಮೊದಲಿಗೆ ಪರಮೋಧರ್ಮ ಅಹೇತುಕಿವಾದ ಭಕ್ತಿ ಮತ್ತು ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯ ನೋತ್ಪಾದಯೇ ಯತಿರಥಿಂ. ಪೂಜಾ ಮಾಡ್ತೇವೆ, ಪಾಠ ಕೇಳ್ತೇವೆ, ಪ್ರವಚನ ಮಾಡ್ತೇವೆ, ಅನ್ನದಾನ ಮಾಡ್ತೇವೆ, ಹಣ ಅಥವಾ ಏನೇನೋ ಸತ್ಕರ್ಮಗಳಿವೆ, ಎಲ್ಲವನ್ನೂ ಮಾಡ್ತೇವೆ. ಮಾಡಿ ಭಗವತ್ ಪೂಜಾತ್ಮಕವಾಗಿ ಸಮರ್ಪಣೆ ಮಾಡಿ ದೇವರಲ್ಲಿ ಭಕ್ತಿ ಕಾಣದೇ ಇದ್ದರೆ ಅದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡ್ತದೆ ಅಂತ. ಎಷ್ಟು ಫಲ ಬರಬೇಕು ಅಷ್ಟೇ ಬರುತ್ತದೆ. ಎಷ್ಟು ಅಪರೂಪದ ಸಾಧನೆಗಳಿವೆ, ಆ ಸಾಧನೆಗಳಿಗೆ ಎಷ್ಟು ಅಪರೂಪದ ಫಲ ಬರಬೇಕು ಅಷ್ಟು ಬರುವುದಿಲ್ಲ. ಹಾಗಾದರೆ ಅಪರೂಪ ಫಲ ಬರಬೇಕು ಅಂತ ಆದರೆ ನೋತ್ಪಾದಯೇತ್ ಯದಿ ರತಿಂ. ರತಿ ಅಂದರೆ ಭಕ್ತಿ. ಈ ಭಾಗವತ ಶ್ರವಣ ಮಾಡೋದರಿಂದ ನಮಗೆ ದೇವರಲ್ಲಿ ಭಕ್ತಿ ಬರದೇ ಇದ್ದರೆ ಕೇವಲ ಶ್ರಮ ಏವಹಿ ಕೇವಲಂ, ಸುಮ್ಮನೆ ಬರೋದು ಹೋಗುದು ಕೊಡುದು ಇಷ್ಟೇ ಆಗ್ತದೆ. ಹಾಗಾದರೆ ಸುಮ್ಮನೆ ಅಷ್ಟು ಭಕ್ತಿ ಬರುವುದಿಲ್ಲಲ್ಲ ಅಂತಂದರೆ ಇದು ಭಕ್ತಿಗೆ ಹಂತನೇ, ಭಕ್ತಿ ಮಾರ್ಗನೇ. ಆದರೆ ಹೆಚ್ಚು ಗಮನ ಕೊಟ್ಟು ಶ್ರವಣ ಮಾಡಬೇಕು ಅಂದಾಗ ನಮಗೆ ರತಿ ಬರುತ್ತದೆ. ಯಾಕೆ? ಕಾಮಸ್ಯನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸೋ ನಾರ್ಥೋ ಯಶ್ಚೇಹ ಕರ್ಮಭಿ. ದೊಡ್ಡದಾದ ಬೆಂಕಿ ಇದೆ, ಆ ಬೆಂಕಿ ಶಾಂತ ಆಗಬೇಕು ಅಂತ ತುಪ್ಪ ಹಾಕ್ತಾ ಇದ್ದೇವೆ. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ? ದೊಡ್ಡದಾದ ಬೆಂಕಿ ಇದೆ, ಬೆಂಕಿಯನ್ನು ಶಾಂತ ಮಾಡಬೇಕು, ಬರ್ರಿ ಎಲ್ಲರೂ ಕೂಡಿ ಬರ್ರಿ ಅಂತ ಹೇಳಿ ದೊಡ್ಡ ತುಪ್ಪ ಪಾಕೆಟ್ ತಂದು ತುಪ್ಪ ಸುರಿತಾ ಇದ್ದೆ. ಬೆಂಕಿ ಶಾಂತನೇ ಆಗ್ತಾ ಇಲ್ಲಲ್ಲ ಅಂತ ಕೇಳಿದರೆ ಆಗೇನು ಉತ್ತರ ಬರ್ತದೆ? ಬೆಂಕಿ ಹಾಕಬಾರ್ದು, ಬೆಂಕಿಯಲ್ಲಿ ತುಪ್ಪ ಹಾಕಬಾರದು, ಬೆಂಕಿಯನ್ನೇ ಆರಿಸುವ ಯಾವ ದ್ರವದ್ರವ್ಯ ಹರಿಯುವ ಪದಾರ್ಥ ನೀರಿದೆಯಲ್ಲ ಆ ನೀರನ್ನು ಹಾಕಬೇಕು ಅಂದಾಗ ಬೆಂಕಿ ಆರ್ತದೆ ಅಂತ ಉತ್ತರ ಬರ್ತದಲ್ಲ. ಹಾಗೆ ಇದ್ದಂತೆ ಈ ಎಲ್ಲ ಇಂದ್ರಿಯಗಳು ಅಂದರೆ ನಮ್ಮನ್ನು ಸುಡುವಂತಹ ಬೆಂಕಿ, ನಮ್ಮನ್ನು ಏಕಾಗ್ರ ಚಿತ್ತದಿಂದ ಇರೋದಕ್ಕೆ ಕೊಡೋದಿಲ್ಲವು. ಯಾಕೆ? ನಾಲಿಗೆ ಏನು ಮಾಡ್ತದೆ? ನಾವು ವೈರಾಗ್ಯದಿಂದ ಇರೋದಕ್ಕೆ ಕೊಡುವುದಿಲ್ಲ. ಕಣ್ಣು ಅಷ್ಟೇ, ಎಲ್ಲ ಇಂದ್ರಿಯಗಳು ಅಷ್ಟೇ, ಯಾವ ವೈರಾಗ್ಯದಿಂದ ಇರೋದಕ್ಕೆ ಕೊಡೋದಿಲ್ಲ. ದೇವರಲ್ಲಿ ಮನಸ್ಸನ್ನು ಹರಿಸುವುದಿಲ್ಲ, ದೇವರ ಗುರುಗಳಲ್ಲಿ ಭಕ್ತಿಯನ್ನು ಬರೆಸುವುದಿಲ್ಲ. ಕೂತಾಗ ಯಾವಾಗ ಮುಗಿತದೆ ಅಂತ ವಿಚಾರ ಮಾಡ್ತಿರ್ತೇವೆ, ಹೇಳಬೇಕಾದಾಗ ಹೇಳಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ. ಯಾವುದೇ ವಸ್ತು, ಯಾವುದೇ ಪದಾರ್ಥ, ಶ್ರವಣನೋ ಮನನೋ ನಿಧಿಧ್ಯಾಸನೋ ಯಾವುದನ್ನೇ ಮಾಡುವಾಗ ನಮಗೆ ವೈರಾಗ್ಯ ಬರುವುದಿಲ್ಲ. ಆ ವೈರಾಗ್ಯ ಬರದೇ ಇದ್ದಂತೆ ಮಾಡ್ತದೆ ಇಂದ್ರಿಯ. ಯಾಕೆ? ಇಂದ್ರಿಯಕ್ಕೆ ಬೇಕಾದ, ಈಗ ಕೂತಿದ್ದೇವೆ, ಫ್ಯಾನ್ ಹೋಯಿತು, ಶೆಕೆ ಶುರುವಾಗಿಬಿಡ್ತದೆ. ಯಾವಾಗ ಫ್ಯಾನ್ ಬರ್ತದೆ, ಯಾವಾಗ ಗಾಳಿ ಬರ್ತದೆ, ಯಾವಾಗ ನಮಗೆ ಶೆಕೆ ಹೋಗ್ತದೆ ಅಂತ ಗಮನ ಬರ್ತದೆ. ಯಾಕೆ? ನಾವು ನಮ್ಮ ದೇಹಕ್ಕೆ ಅಷ್ಟು ಸಂಸ್ಕಾರ ಕೊಟ್ಟು ಬಿಟ್ಟಿದ್ದೇವೆ. ಊಟ ಇಲ್ಲ ಅಂತ ಆದರೆ ಯಾರು ಊಟ ಇಲ್ಲದೆ ಬದುಕಿದ್ದಾರೆ? ಹಿಂದಿನವರು ಬದುಕಿಲ್ವಾ? ಬದುಕಿದ್ದಾರೆ. ಹಣ್ಣು ತಿಂದು ಬದುಕಿದ್ದಾರೆ. ಹಣ್ಣು ಹಂಪಲುಗಳನ್ನು ನಾವು ಕೇಳ್ತೇವೆ. ಹಿಂದಿನ ಪೂರ್ವಜರು, ನಮ್ಮ ವಾಯಿ ಹತ್ರ ಧೂಮ ಅಂತ ಇದೆ, ಸಾತಾರ ವಾಯಿ ಹತ್ರ ಧೂಮ ನರಸಿಂಹದೇವರು ಇದ್ದಾರೆ, ನಮ್ಮ ಕುಲದೇವರು. ಅಲ್ಲಿ ಮಹಾನುಭಾವರೊಬ್ಬರು ಪೂರ್ವಜರು 12 ವರ್ಷಗಳ ಕಾಲ ಕೇವಲ 12 ಉತ್ತತ್ತಿ ತಿಂದು ಬದುಕಿದ್ರಂತೆ. ಅವು ಉತ್ತತ್ತಿ ತಿಂದರೆ ಒಂದು ದಿವಸ ಉಪವಾಸ ಇರ್ಬೋದು, ಅಷ್ಟು ಶಕ್ತಿ ಇರ್ತದಂಥದ್ರಲ್ಲಿ. ಆದರೆ ನಮಗಿಲ್ಲ ಮನಸ್ಸು, ಆ ಮನಸ್ಸಿನಲ್ಲಿ ಧೈರ್ಯ ಇಲ್ಲ. ಅಂದರೆ ಹೇಳೋ ತಾತ್ಪರ್ಯ ಉಪವಾಸದಿಂದ ಇರಬಹುದು, ತಪಸ್ಸು ಮಾಡ್ತಾ ಇರಬಹುದು, ಪಾಠ ಪ್ರವಚನ ಮಾಡ್ತಾ ಇರಬಹುದು. ಇವತ್ತು ಮಕ್ಕಳು ಮದುವೆನೋ ಮುಂಜುವೆನೋ ಅಥವಾ ಏನೋ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಫಂಕ್ಷನ್ ಇದೆ, ಅವನಿಗೆ ಶುಗರ್ ಇರ್ತದೆ, BP ಇರ್ತದೆ, ತಲೆನೋವು ಇರ್ತದೆ, ಎಲ್ಲ ಇರ್ತದೆ. ಆದರೆ ಅವತ್ತಿನ ದಿವಸ ಏನೂ ಕಾಣೋದಿಲ್ಲ ಅವನಿಗೆ. 3 ಗಂಟೆ ತನಕ ಉಪವಾಸ ಇರ್ತಾನೆ. ಸ್ವಲ್ಪ ಆದರೂ ಕುಡೀರಿ, ಗುಳಿಗೆ ಹಾಕೋರೆ, ಇರಲಿ, ಗಮನ ಬರೋದಿಲ್ಲ ಅವನಿಗೆ. ಯಾಕೆ? ಬೇರೆ ಕಡೆ ಟೆನ್ಷನ್ ಇದೆ ಅವನಿಗೆ. ಬಂದವ್ರು ನೋಡ್ಕೋಬೇಕು, ತಿಂಡಿ ಊಟ ಅವರಿಗೆಲ್ಲ ಚೆಂದಾಗಿದೆ ಇಲ್ಲ ನೋಡಬೇಕು ಅಂತ ಗಮನ ಇರ್ತೀವಿ. ಅದೇ ಮರುದಿನ ಎದ್ದು ತಕ್ಷಣ ಬೇಕು ಅವನಿಗೆ. ಯಾಕೆ? ಆ ಸಂಸ್ಕಾರ ಬಂದ್ಬಿಟ್ಟಿದೆ. ನಾವೇ ಹಿಂದಿನ ದಿವಸ ಉಪವಾಸ ಇದ್ದೇವೆ. ಯಾಕೆ? ಆ ಮನಸ್ಸಿಗೆ ನಾವು ಅಷ್ಟು ಗಟ್ಟಿ ಮಾಡಿಬಿಟ್ವಿ. ಯಾಕೆ? ಗಮನ ಕೊಟ್ಟಿಲ್ಲ ಬೇರೆ ಕಡೆಗೆ. ಎಲ್ಲಿ ಗಮನ ಇದೆ? ಬೇರೆ ಕಡೆ ಗಮನ ಇದೆ, ಬಂದ ಅತಿಥಿಗಳಲ್ಲಿ ಗಮನ ಇದೆ. ಹಾಗೆ ದೇವರಲ್ಲಿ ನಾವು ಅಷ್ಟು ಮನಸ್ಸನ್ನ ಗಟ್ಟಿಯಾಗಿ ಮಾಡಿದ್ವಿ ಅಂದರೆ ಬೇರೆ ಹಸಿವಿ, ನೀರಡಿಕೆ, ಬಾಯನಡಿಕೆ ಏನೂ ಆಗುವುದಿಲ್ಲ. ಹಾಗಾಗಿ ಇದು ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭ. ಏನು ಕೇಳ್ತದಲ್ಲ ಇಂದ್ರಿಯಗಳು, ಅದನ್ನು ಸರ್ವಥಾ ಕೊಡಬಾರ್ದು ನಾವು. ಅಂದಾಗ ಆ ಇಂದ್ರಿಯಗಳು ಶಾಂತ ಆಗ್ತದೆ. ಇಲ್ಲದೇ ಇದ್ರೆ ಬೆಳೀತಾ ಹೋಗ್ತದೆ. ತುಪ್ಪ ಹಾಕಿದಂತೆ ಅದು.
ಜೀವಸ್ಯ ತತ್ವಜಿಜ್ಞಾಸವನಾರ್ತೆ ಯಶ್ಚ ನೇಹ ಕರ್ಮಭಿಃ ವದಂತಿ ತತ್ತತ್ವವಿದಾಂ ಯದ್ ಜ್ಞಾನಮಯಂ ಬ್ರಹ್ಮೇತಿ ಪರಮಾತ್ಮೇತಿ. ಏನಂತ ದೇವರನ್ನು ಕರಿಬೇಕು, ಏನಂತ ದೇವರನ್ನು ಉಪಾಸನೆ ಮಾಡಬೇಕು? ಅನಂತನಾಮಗಳಿವೆ. ಬ್ರಹ್ಮ ಪರಮಾತ್ಮ ಅಂತ ಹೇಳಿ ದೇವರಿಗೆ ಅನಂತ ಶಬ್ದವಾಚ್ಯನಾಗಿದ್ದಾನೆ ಭಗವಂತ. ಆ ಶಬ್ದವಾಚ್ಯನಾದ ಭಗವಂತನನ್ನು ಏನಾದರೂ ನೀವು ಉಪಾಸನೆ ಮಾಡಬೇಕು. ತಚ್ಛದ್ಧಯ ಮನಯೋ ಜ್ಞಾನ ವೈರಾಗ್ಯ ಯುಕ್ತಯ ಪಶ್ಯಂತಿ ಆತ್ಮಾನಂ ಭಕ್ತಿಯ ಗೃಹೀತ ಚೇತ ಶ್ರೋತವ್ಯ ಕೀರ್ತಿತವ್ಯಶ್ಚ ದೇಹ ಪೂಜ್ಯಶ್ಚ ನಿಶ್ಚಯ. ಬಹಳ ಮಹತ್ವದ ಉಪದೇಶಗಳಿವೆ. ಶ್ರೋತವ್ಯ ಕೀರ್ತಿತವ್ಯಶ್ಚ ದೇಯ ಪೂಜ್ಯಶ್ಚ ನಿತ್ಯದಲ್ಲಿಯೂ ಕೂಡ ಶ್ರವಣ ಮಾಡಬೇಕು. ದ್ವಾರ ಮಾಹುರ್ ವಿಮುಕ್ತೇ, ಮುಕ್ತಿಗೆ ದ್ವಾರವಾದದ್ದೇ ಶ್ರವಣ. ಏನಾದರೂ ಮಾಡಿ, ಬೇಸರ ಆಯ್ತಲ್ಲ ಮನುಷ್ಯನಿಗೆ ಆಗೋ ಸ್ವಭಾವ. ಒಂದು 5 ನಿಮಿಷ ಹೋಗಿ ಬರ್ಬೇಕು, 5 ನಿಮಿಷ ಹೋಗಿ ಬರಬೇಕು, ಮತ್ತೆ ಮರುಕ್ಷಣ ನಾವು ಪ್ರಾರಂಭ ಮಾಡ್ಬೇಕಂತ. ಹೀಗೆ ಶ್ರವಣ ಮಾಡಬೇಕು. ಧ್ಯೇಯ ಶ್ರವಣದಿಂದ ಸಿದ್ಧವಾದ, ಮನದಿಂದ ಸಿದ್ಧವಾದ ಯಾವ ವಿಷಯವೋ ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಗವಂತನನ್ನು ಧ್ಯಾನ ಮಾಡಬೇಕು. ಮಾಡಿದಾಗ ದೇವರಲ್ಲಿ ಆಸಕ್ತಿ ಬರುತ್ತದೆ. ಶುಶ್ರೂಷೋ ಶಬ್ದಧಾನಶ್ಚ ವಾಸುದೇವ ಕಥಾ ರುಚಿ. ಇಲ್ಲದೇ ಇದ್ದರೆ ಈ ಸಂಸ್ಕಾರವನ್ನು ನಾವು ಬೆಳೆಸಲೇ ಇಲ್ಲ ಅಂತಂದರೆ ದೇವರ ಕಥೆಯಲ್ಲಿ ರುಚಿನೇ ಬರುವುದಿಲ್ಲ. ಬೇರೆ ಕಡೆಗೆ ರುಚಿ ಬರ್ತದೆ, ಆಸಕ್ತಿನೇ ಬರೋದಿಲ್ಲ. ಈ ಶರೀರ, ಈ ದೇಹ ಮತ್ತೆ ಸಿಗುವುದಿಲ್ಲ. ಹೌದು, ನೀವು ಹೇಳ್ತೀರಿ ಕೂಡುತ್ತೇವೆ, ಕೂತಿರ್ತೇವೆ, ಆಗೋದಿಲ್ಲಲ್ರಿ. ಕೂಡ್ಲಿಕ್ಕಾಗೋದಿಲ್ಲ, ಕೂತ್ರು ಗಮನ ಹರಿಯೋದಿಲ್ಲ. ಗಮನ ಬಂದರೂ ಭಾಳ ಏನು ನಮಗೆ, ಹೌದು, ಕಥೆಗಳ ಮೇಲೆ ವಿಶ್ವಾಸ ಬರೋದಿಲ್ಲ, ದೇವರ ಮಹಿಮೆ ಮೇಲೆ ವಿಶ್ವಾಸ ಬರೋದಿಲ್ಲ, ದೇವರ ಗುಣಗಳಲ್ಲಿ ವಿಶ್ವಾಸ ಬರೋದಿಲ್ಲ. ದೇವರ ಅಚಿಂತ್ಯ ಅಂತೀರಿ, ದೇವರ ಸ್ವತಂತ್ರ ಅಂತೀರಿ, ಹೇಗೆ ಹೋಗ್ಬೇಕು ನಾವು? ಇದೆಲ್ಲ ವಿಶ್ವಾಸ ಬರಬೇಕಲ್ಲ. ಹಾಗಾಗಿ ಮಹತ್ ಸೇವಾ, ದೊಡ್ಡವರ ಜ್ಞಾನಿಗಳ ಆ ಮೊದಲೇ ಹಂತದು. ದೊಡ್ಡವರ ಜ್ಞಾನಿಗಳ ಮನೆ ಕಸತಗಿ, ಅವರ ಪಾದ ಸಂವನ ಮಾಡು, ಅವ್ರ ಪಾದ ಪೂಜೆ ಮಾಡು, ಅವ್ರಿಗೆ ಬೇಕಾದ ಪೂಜೆಗಳಿಗೆ ಅನುಕೂಲ ಮಾಡು. ಅವ್ರು ಏನೇ ಕೆಲಸ ಅಂತಾರದೆಲ್ಲವೂ ನೀನು ಮಾಡ್ಲಿಕ್ಕೆ ತಯಾರಾಗ, ಸೇವಾ ಮಾಡು. ಮನೆ ಕೆಲಸಗಾರಾಗ ನೀನು ಅಂದಾಗ, ಸೇವೆ ಮಾಡಿದಾಗ ದೇವರಲ್ಲಿ, ಗುರುಗಳಲ್ಲಿ ತಾನೇ ಭಕ್ತಿ ಬರ್ತದೆ. ಮೊದಲಿಗೆ ಮಹತ್ ಸೇವಾ, ಸ್ಯಾನ್ ಮಹತ್ ಸೇವಾ ವಿಪ್ರಾಹ ಪುಣ್ಯತೀರ್ಥ ನಿಮೇಶ. ಅದೂ ಮಾಡ್ಲಿಕ್ಕಾಗಲಿಲ್ಲ, ತಿರುಗು. ಅಹಂಕಾರ ಅಡ್ಡು ಬರ್ತದೆ. ಅವ್ರನ್ನ ಯಾಕೆ ನಾನು ಕಾಲಿಗೆ ಬೀಳಬೇಕು, ಅವ್ರ ಮನೆ ಯಾಕೆ ಕಸ ತೆಗಿಬೇಕು, ಅವ್ರ ಮನೆ ಸೇವೆ ಯಾಕೆ ಮಾಡಬೇಕು ಅಂತ ಅಹಂಕಾರ ಅಡ್ಡು ಬರ್ತದಲ್ಲ. ಅಹಂಕಾರ ಹೋಗೋದಕ್ಕಾಗಿ ಪುಣ್ಯತೀರ್ಥ ನಿಷೇವಣ, ತೀರ್ಥಯಾತ್ರೆ ಮಾಡು. ಬಸ್ ಮಾಡ್ಕೊಂಡು ತಿರುಗಾಡಬೇಡ. ಅಲ್ಲೆಲ್ಲ ಮತ್ತೆ ಮುಂಜಾನೆ ಸಾಯಂಕಾಲ ಥರ ಇದು ಅದು ತಿನ್ಕೋತಾ ಉಣ್ಕೋತಾ ತಿರುಗಾಡಬೇಡ. ಚಪ್ಪಲ್ ಬಿಡು, ಉಟ್ಟ ಬಟ್ಟೆ ಮೇಲೆ ಹೋಗು, ತಿರುಗು. ಸಿಕ್ಕಲೆಲ್ಲ ಮುಳುಗ್ ಹಾಕು, ತಪಸ್ಸಿಗೆ ಕೊಡು, ಧ್ಯಾನಕ್ಕೆ ಕೊಡು, ಎಲ್ಲ ಬಿಟ್ಟು ಹೋಗು. ಆಗ ಅಲ್ಲಿ ಮಹಾತ್ಮರು ಸಿಗ್ತಾರೆ. ಊಟದ ಮಹಿಮೆ ಗೊತ್ತಾಗ್ತದೆ, ವಾತಾವರಣದ ಮಹಿಮೆ ಗೊತ್ತಾಗ್ತದೆ, ಎಲ್ಲ ಮಹಿಮೆ ಗೊತ್ತಾಗ್ತದೆ. ಮನುಷ್ಯ ಬದಲಾಗ್ತಾನೆ. ಪುಣ್ಯತೀರ್ಥ ನಿಷೇವಣ ಶೃಣ್ವತಾಂ ಸ್ವಗತಾಂ ವಿಪ್ರಾಹ ಪುಣ್ಯತೀರ್ಥ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ತೋಜ ಭದ್ರಾಣಿ ವಿಧುನೋತಿ ಸುಹೃತ್ಸದಾಂ ಭಕ್ತಿರ್ಭವತಿ ನೈಷ್ಟಿಕಿ. ಈಗ ಮನುಷ್ಯ ಮಾಡ್ತಾ ಹೋದ ಅಂತಾದರೆ ಭಕ್ತಿಯನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ಬೇಕಾದಷ್ಟು ಹಾದಿಗಳಿವೆ, ಬೇಕಾದಷ್ಟು ದಾರಿಗಳಿವೆ. ಅದನ್ನು ಮನಸ್ಸು ಮಾಡಿದ ಅಂತಂದರೆ ಎಲ್ಲ ಮಾಡಲಿಕ್ಕೆ ಸಾಧ್ಯವಿದೆ. ಆಗ ಹೀಗೆ ಮಾಡಿ ಮನುಷ್ಯ ಪರಿಪಕ್ವ ಅವಸ್ಥೆ ಬರ್ತಾನೆ. ಆ ಪರಿಪಕ್ವ ಅವಸ್ಥೆ ಬಂದಾಗ ನಾವು ಮೊದಲಿಗೆ ಒಲಿ ಹಚ್ಚಿ, ಈಗೆಲ್ಲರೂ ಒಲಿನೇ ಹಚ್ಚಬೇಕು. ಕಟ್ಟಿಗೆ ಒಲಿ ಅಥವಾ ಇಡ್ಲಿ ಒಲಿ, ಎರಡೇ ಹೋದಲ್ಲಿ ಉಳಿದುತ್ತೀಗ, ಬೇರೆದಿಲ್ಲ ಆಪ್ಷನ್. ಹಾಗಾಗಿ ಆ ಒಲಿ ಹಚ್ಚಬೇಕು. ಒಲಿ ಹಚ್ಚಿದಾಗ ಅದರ ಮೇಲೆ ನೀರು ಹಾಕಿ ಬ್ಯಾಳೆ ಹಾಕ್ತೇವೆ. ಬ್ಯಾಳೆ ಹಾಕಿದ ತಕ್ಷಣ ಹುಳಿ ಆಗಿಬಿಡ್ತದ? ಇಲ್ಲ, ಮುಚ್ತೇವೆ, ಅದನ್ನು ಕುದಿಸ್ತೇವೆ. ಏಕರಸ ಹಾಕಬೇಕು, ಇಲ್ಲಾಂದ್ರೆ ಬ್ಯಾಳೆ ಆಗಿಬಿಡ್ತದೆ. ಅದು ಅರ್ಧಂಬರ್ಧ ಬೆಂದಾಗ ಹೋಳು ಹಾಕ್ತೇವೆ. ಹೋಳು ಹಾಕಿದಾಗ ಆ ಬ್ಯಾಳಿ ಪೂರ್ಣ ಆಗೋದ್ರೊಳಗೆ ಹೋಳು ಏಕರಸ ಆಗ್ತದೆ. ಆ ಹೋಳಿನ ರಸ ಬ್ಯಾಳಿ ಒಳಗೆ ಕೊಡ್ತದೆ. ಮಸಾಲೆ ಹಾಕ್ತೇವೆ, ಮಸಾಲೆ ರಸ ಬ್ಯಾಳಿ ಒಳಗೆ ಕೊಡ್ತದೆ. ಒಂದು ಒಗ್ಗರಣೆ ಏನೇನು ಹಾಕಬೇಕು, ಹಾಕಿ ಅದನ್ನು ಹುಳಿ ಅಂತ ತಯಾರು ಮಾಡ್ತೇವೆ. ಅಂದರೆ ಒಂದು ಹುಳಿ ತಯಾರು ಮಾಡಲಿಕ್ಕೆ, ಒಂದು ಸೀರಾ ತಯಾರು ಮಾಡಲಿಕ್ಕೆ, ಒಂದು ಅನ್ನವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಇಷ್ಟು ಕಷ್ಟಪಡ್ತೇವೆ, ಇಷ್ಟು ಸಮಯ ಹಾಕ್ತೇವೆ. ಅಂದಮೇಲೆ ದೇವರಲ್ಲಿ ಭಕ್ತಿ ಬರಬೇಕು ಅಂದರೆ ಅಕಸ್ಮಾತ್ ಅಚಾನಕ್ಕಾಗಿ ಭಕ್ತಿ ಬರೋದಿಲ್ಲದು. ಅದಕ್ಕೆ ಹಂತವಾಗಿದೆ. ಮೊದಲಿಗೆ ಮಹತ್ ಸೇವಾ. ಅದರಿಂದ ಅವರು ಜ್ಞಾನಿಗಳು ಸೇವಾ ಮಾಡಿದ್ದು ನೋಡಿ ಪಾಪ ಎಷ್ಟು ಸೇವಾ ಮಾಡ್ತೀಯೋ ಬಾ ಅಂತ ಹೇಳಿ ಕರೆದು, ಇಲ್ಲದಿದ್ದರೆ ಪ್ರೀತಿಯೇ ಮಾಡೋದಿಲ್ಲ ಅವರು. ಯಾಕೆ ಪ್ರೀತಿಸಬೇಕು ಅವರು? ಇದೇ ದೇವರಲ್ಲಿ ನಮಗೆ ಬರೋದು. ದೇವರಿಗೆ ನಾವು ಸೇವೆ ಮಾಡಬೇಕು ಅಂದಾಗ ದೇವರು ನೋಡ್ತಾನೆ.
ಯಾವಾಗಲೂ ನಮ್ಮ ಗುರುಗಳೇ ನೆನಪಾಗ್ತಾರೆ, ಸ್ವಾಮಿಗಳು ನೆನಪಾಗ್ತಾರೆ. ಅವ್ರು ಕರೆದು ಹೇಳೋರು ಯಾವಾಗಲೂ, ಯಾರು ನಿಮ್ಮನ್ನ ಬಹಳ ದ್ವೇಷ ಮಾಡ್ತಾರಲ್ಲ, ಮೇಲಿನ ಮೇಲೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ರಿ. ಪ್ರೀತಿ ಮಾಡೋರಿಗೆ ನಮಸ್ಕಾರ ಮಾಡ್ಬಿಡ್ರಿ, ಮಾಡ್ಬೇಕು ಅವ್ರಿಗೂ. ಯಾರು ನಿಮ್ಮನ್ನ ಬಹಳ ದ್ವೇಷ ಮಾಡ್ತಾರಲ್ಲ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ರಿ. 2 ಬಾರಿ ನಮಸ್ಕಾರ ಮಾಡಿದ್ದು ಅವ್ರು ನೋಡ್ಲಿಕ್ಕಿಲ್ಲ, 3 ಬಾರಿ ನಮಸ್ಕಾರ, 10 ಬಾರಿ ನೀವು ನಮಸ್ಕಾರ ಮಾಡಿದಾಗೂ ನಿಮ್ಮನ್ನು ನೋಡ್ಲಿಕ್ಕಿಲ್ಲ, 11ನೇ ಬಾರಿ ನಮಸ್ಕಾರ ಮಾಡಿ ಒಳ್ಳೇದಾಗ್ಲಪ್ಪ ಅವನಿಗೆ ಅಂತಾನೆ ಅವನು. ಮನಸ್ಸು ಕರಗ್ತದೆ ಒಂದು. ಆ ನಮಸ್ಕಾರಕ್ಕೆ ಅಷ್ಟು ಶಕ್ತಿ ಇದೆ. ಕಾಲಿಗೆ ಬೀಳ್ಬೇಕು ಮೊದಲಿಗೆ, ದೊಡ್ಡವರಾಗಿದ್ರೆ. ಸಣ್ಣವರಾಗಿದ್ರೆ ಒಳ್ಳೇದಾಗಬೇಕು ಅಂತ ಒಳ್ಳೆ ಬುದ್ಧಿ ಕೊಡ್ಲಿ ದೇವರವನಿಗೆ, ಯಾಕಿಷ್ಟು ದ್ವೇಷ ಮಾಡುತ್ತಾನೆ ಅಂತನ್ಬೇಕು. ಹೊರತು ನೀವು ಪ್ರತಿಯಾಗಿ ದ್ವೇಷ ಮಾಡಬಾರದು. ಅದಕ್ಕಾಗಿ ಈ ಜನ್ಮ ಅಲ್ಲ, ಅದಕ್ಕಾಗಿ ಬೇರೆ ಜನ್ಮಗಳಿವೆ, ಅವಾಗ ಅದನ್ನು ಮಾಡಂತ್ರಿ ಅಂತ ಹೇಳ್ತಾ ಇದ್ದ. ಅಂದರೆ ಮನುಷ್ಯ ಮೊದಲಿಗೆ ಶರಣಾಗತಿಯನ್ನು ಹೊಂದಬೇಕು. ಶರಣಾಗತಿ ರೇವೈಕಾಸ್ಯ. ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ. ಈ ಭಾವನೆ ಬಂದಾಗ, ಶರಣಾಗತಿಯಾದಾಗ, ನಿಮಗೆ ಬಂದ ಎಲ್ಲ ಆಪತ್ತು ವಿಪತ್ತುಗಳನ್ನು, ನೀವು ಹೆಂಡತಿಯನ್ನು ಯಾಕೆ ರಕ್ಷಣೆ ಮಾಡ್ತೀರಿ, ಮಕ್ಕಳನ್ನು ಯಾಕೆ ರಕ್ಷಣೆ ಮಾಡ್ತೀರಿ, ಅವ್ರಿಗೆ ಏನೇ ಸಮಸ್ಯೆ ಆದರೂ ನೀವು ಯಾಕೆ ತ್ರಾಸ ಪಡ್ಕೋತೀರಿ? ಅವರು ನಿಮ್ಮ ಶರಣಾಗತರಾಗಿದ್ದಾರೆ, ಅವ್ರಿಗೆ ನೀವು ಶರಣಾಗತರಾಗಿದ್ದೀರಿ. ಹಾಗಾಗಿ ಪರಸ್ಪರ ನಿಮಗಿಬ್ಬರಲ್ಲಿ ಪ್ರೀತಿ ಇದೆ. ಶರಣಾಗತಿ ಅಂದರೆ ದೇವರಲ್ಲಿ ಇದ್ದಂತೆ ಅಲ್ಲ, ಅಂತೂ ಒಟ್ಟಿಗೆ ಬಾಂಧವ್ಯ ಇದೆ. ಅಪ್ಪನ ಬಿಟ್ಟು ಹೋಗೆಲ್ಲೋ ಹೋಗ್ಬಿಟ್ಟಿರ್ತಾನೆ, ಅವನಿಗೆ ಏನೇ ಆದರೂ ಇವನಿಗೇನು ಸಮಸ್ಯೆ ಆಗೋದಿಲ್ಲ, ಸಮಸ್ಯೆನೇ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಅಂತಃಕರಣ ಪ್ರೀತಿ ನಾವು ನಮ್ಮ ಬಂಧು ಆಪ್ತ ಮಿತ್ರರಲ್ಲಿ, ಹೆಂಡತಿ ಮಕ್ಕಳಲ್ಲಿ ಮಾಡ್ತೇವೋ, ಹಾಗೆ ದೇವರಿಗೆ ನಾವು ತೋರಿಸಿದಾಗ ನಮಗೆ ಬಂದ ಒಂದೊಂದು ಸಮಸ್ಯೆಯನ್ನು ದೇವರು ತಂದು ಅಂತ ಮಾಡಿಕೊಂಡು ಪರಿಹಾರ ಮಾಡ್ತಾನೆ. ಹಾಗಾಗಿ ಆ ಭಕ್ತಿ ಬರಬೇಕಾದಾಗ ಜ್ಞಾನಿಗಳ ಸೇವೆ ಮೊದಲನೇದ್ದು. ಆ ಜ್ಞಾನಿಗಳು ಪ್ರಸನ್ನರಾಗಿ ನಮ್ಮನ್ನ ಹತ್ತಿರ ಮಾಡಿಕೊಳ್ತಾರೆ. ಇನ್ನ ಹೆಚ್ಚು ಸಂತೋಷ ಪಟ್ಟರೆ ತಲೆ ಮೇಲೆ ಕೈ ಇಟ್ಟು ನಿಮಗೆ ಅನುಗ್ರಹ ಮಾಡಿ ಜ್ಞಾನೋಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಏನೋ ಬೇಡಪ್ಪ ಉಪದೇಶ ಮಾಡ್ತೀವಿ ಬರ್ರಿ ಅಂತಂದ್ರೆ ದೂರ ಆಗ್ತಾರೆ. ಆಗಿನ ಕಾಲ ಹಾಗೆ, ಈಗಿನ ಕಾಲ ಹೀಗಿದೆ. ಯಾಕೆ ಅಂದರೆ ಅದಕ್ಕೆ ಕಾಲವೇ ಉತ್ತರ. ಕಾಲಸ್ತಾವತ್ ಪ್ರತೀಕ್ಷತಾಂ ಅಂತ ಹೇಳಿದ್ದಾರೆ, ಅದಕ್ಕೆ ಉತ್ತರ. ಕ್ಷೀಯಂತೆ ಚಾಸ್ಯಕರ್ಮಾಣಿ ದೃಷ್ಟ ಏವ ಆತ್ಮನೇ ಈಶ್ವರೇ. ಹೀಗೆ ಪರಮಾತ್ಮ ಯಾವ್ಯಾವ ಅವತಾರಗಳನ್ನು ತಾಳಿದ್ದಾನೆ, ದಶಾವತಾರ, ಅದನ್ನು ಹೇಳ್ತಾರೆ. ಮೊದಲಿಗೆ ಜಗೃಹೇ ಪೌರುಷಂ ರೂಪಂ, ಪುರುಷ ರೂಪವನ್ನು ಕಥೆ ಪ್ರಾರಂಭ ಮಾಡೋಣ, ಬಹಳಷ್ಟಿದೆ. ಪುರುಷ ರೂಪವನ್ನು ಭಗವಂತ ತಾಳಿದ. ಆ ಪುರುಷ ರೂಪ ಅಂದ್ರೆ ಏನು ಗೊತ್ತಾ? ಸ್ವಾವರಕಮೇವ ತಮಃಪಾನಮೇವ ಪುರುಷ ರೂಪ ಗ್ರಹಣಂ ಅಂತ ಶಾಸ್ತ್ರ ಹೇಳ್ತದೆ. ಸ್ವಾವರಕವಾದ ಯಾವ ತಮಸ್ಸು ಇದೆಯೋ ಆ ತಮಸ್ಸನ್ನ ಪಾನ ಮಾಡಿಬಿಟ್ಟ ಭಗವಂತ, ಅದೇ ಪುರುಷ ರೂಪ. ಅದಕ್ಕೆ ದೊಡ್ಡ ಶಾಸ್ತ್ರ ಇದೆ, ಇರಲಿ. ಆಮೇಲೆ ಅನಂತರದಲ್ಲಿ ಋಷಿ ಮಹಿದಾಸ, ಆಮೇಲೆ ಸೌಕರ ಅಂದರೆ ವರಾಹ ರೂಪ, ಕಪಿಲ, ಅವನು ಸಾಂಖ್ಯ ತತ್ವವನ್ನು ಆಯಾ ರೂಪಗಳು, ಆಮೇಲೆ ಒಂದೊಂದು ತತ್ವಗಳನ್ನು ಉಪದೇಶಗಳನ್ನು ಮಾಡಿದ್ದಿದೆ. ಆಮೇಲೆ ಯಜ್ಞನಾಮಕ ಭಗವಂತ, ಮತ್ಸ್ಯ, ಮೋಹಿನಿ ರೂಪವನ್ನು, ಧನ್ವಂತಿ ರೂಪವನ್ನು, ನರಸಿಂಹ ರೂಪವನ್ನು, ವಾಮನ ರೂಪವನ್ನು, ಕಪಿಲ ರೂಪವನ್ನು, ವೇದವ್ಯಾಸ ರೂಪವನ್ನು, ಹೀಗೆ ರಾಮಕೃಷ್ಣ ರೂಪಗಳನ್ನು ಪರಮಾತ್ಮ ತಾಳಿ ಕೊನೆಗೆ ವೇದವ್ಯಾಸ ರೂಪದಿಂದ ಈ ಎಲ್ಲ ಗ್ರಂಥಗಳನ್ನು ಭಗವಂತ ರಚನೆ ಮಾಡಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಆಯಿತು, ನೀವು ಹೇಳ್ತಾ ಇದ್ದೀರಿ ಈ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡುವ ಕಾಲಕ್ಕೆ, ಶುಕಾಚಾರ್ಯರು ಉಪದೇಶ ಮಾಡುವ ಕಾಲಕ್ಕೆ ನಾನೂ ಇದ್ದೆ, ಅದನ್ನು ಕೇಳಿದ್ದನ್ನು ನಿಮಗೆ ಉಪದೇಶ ಮಾಡ್ತಾ ಇದ್ದೀನಿ ಅಂತ ನಮಗೆ ಹೇಳ್ತಾ ಇದ್ದೀರಿ. ಶುಕಾಚಾರ್ಯರು ಅವರಲ್ಲಿ ಬಂದು ಕೂತರು ಹೇಗೆ? ಅವನು ಬಿಡ್ರಿ, ಶುಕಾಚಾರ್ಯ ಬಿಡ್ರಿ, ಪರೀಕ್ಷಿತ ರಾಜ ಅವನು ಯಾಕೆ ಎಲ್ಲಿ ಹೋದ? ಇಬ್ರು ಅಪರೂಪನೇ. ಶುಕಾಚಾರ್ಯರು ಎಲ್ಲವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ದೇವರ ಧ್ಯಾನದಲ್ಲಿ ಮಗ್ನರಾಗಿ ಇನ್ನೊಬ್ಬರು ಉದ್ಧಾರ ಏನು ಮಾಡೋದು, ನಾನು ಉದ್ಧಾರ ಆಗಬೇಕು ಅಂತ ತಂದೆ ತಾಯಿಗಳನ್ನು ಬಿಟ್ಟು ಹೋದವರವರು, ವೇದವ್ಯಾಸ ದೇವರನ್ನು ಬಿಟ್ಟು ಹೋದದ್ದು. ಪರೀಕ್ಷಿತ ರಾಜನ ಸಲುವಾಗಿ ಯಾಕೆ ಬಂದರು? ಸಗೋದವನ ಮಾತ್ರಂ ಹಿ ಗೃಹೇಶು ಗೃಹ ಮೇದಿನ, ಭಿಕ್ಷೆ ಕೇಳಿ ಬದುಕಬೇಕು ಅಂತ ಇದೆ. ಆಕಳನ್ನ ಹಾಲಿಗೆ ಕರಿಬೇಕಂದ್ರೆ ಎಷ್ಟು ಸಮಯ ಬೇಕು? ಅಷ್ಟು ಸಮಯ ಮಾತ್ರ ಮನೆ ಮುಂದೆ ನಿಂದಿರೋದು, ಭಿಕ್ಷಾಂದೇಹಿ ಅಂತ ಹೇಳೋದು. ಯಾರು ಬಂದ್ರೆ ಕೊಟ್ರೆ ಹಾಕ್ಸ್ಕೊಳ್ಳೋದು, ಇಲ್ಲದ್ರೆ ಹಾಗೆ ಹೋಗ್ಬಿಡೋದು. ಇವತ್ತಿಲ್ಲಪ್ಪ ಊಟ, ದೇವ್ರ ಇಚ್ಛಾ ಇಲ್ಲ. ಇವ್ರು ನಿಂತು ಜಾಗಂಟಿಗತ್ಲೆ ತಟ್ಟಿ ಬಾರಿಸಿ ಹಾಕಿರಿ ಅಂತ ಕೇಳೋದೆಲ್ಲ ಪದ್ಧತಿ ಇಲ್ಲೇ ಇಲ್ಲ. ಆ ಸಮಯಕ್ಕೆ ಅವ್ರು ಹೋಗೋದು, ತಯಾರಾಗಿ ಇವ್ರು ಹಿಡ್ಕೊಂಡು ನಿಂತಿದ್ರೆ ಅದನ್ನು ಕೇಳೋದು, ಅದನ್ನು ಮತ್ತೆ ಮುಂದಿನ ಸಂಸ್ಕಾರಗಳನ್ನು ಮಾಡಿಕೊಂಡು ತಾವು ಊಟ ಮಾಡೋದು. ಇಷ್ಟು ಸಮಯಕ್ಕೆ ಮಹತ್ವವನ್ನು ಕೊಡುವಂತಹ ಶುಕಾಚಾರ್ಯರು 7 ದಿನಗಳಲ್ಲಿ ಹೆಂಗೆ ಸುಮ್ಮನೆ ಕೂತ್ರು? ಸಗೋದೋಹನ ಮಾತ್ರಂ ಹಿ ಗೃಹೇಶ ಗೃಹ ಮೇದಿನ ಅವಕ್ಷತೆ ಮಹಾಭಾಗ ಸ್ಥಿರಿತಂ ಕುರುವಂತ ಆಶ್ರಮಂ ಅಂದಾಗೇನಿಲ್ಲ. ಈ ಶುಕಾಚಾರ್ಯರು ಈ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತ ರಾಜ,
ಆ ಪರೀಕ್ಷಿತ ರಾಜನ ಅನುಗ್ರಹ ಮಾಡಬೇಕು ಅನ್ನೋ ಸಲುವಾಗಿಯೇ ಶುಕಾಚಾರ್ಯ ಇಲ್ಲಿ ಬಂದದ್ದು. ಮತ್ತು ಪಾಂಡುರಾಜನ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತ ರಾಜನಿಗೆ ಅವಸ್ಥೆ ಯಾಕೆ ಬಂತು, ಅದರ ಹಿನ್ನೆಲೆ ಪೂರ್ವನ ಎಲ್ಲ ಹೇಳ್ತೇವೆ ಕೇಳು ಅಂತ ಹೇಳಿ, ಮೊದಲಿಗೆ ನಾರದರು ಭಾಗವತವನ್ನು ರಚನೆ ಮಾಡು ಅಂತ ಹೇಳಿ ವೇದವ್ಯಾಸ ದೇವರು ಬಹಳ ದುಃಖಿತ ಮನಸ್ಕರಾಗಿ ಕುತ್ತಂತೆ ತೋರಿಸಿದಾಗ, ಯಾಕಿಷ್ಟು ದುಃಖದಲ್ಲಿ ಕೂತೀರಿ ಅಂತ ನಾರದರು ಬಂದು ಪ್ರಾರ್ಥನೆ ಮಾಡಿದಂತೆ ಮಾಡಿ ಭಾಗವತವನ್ನು ರಚನೆ ಮಾಡ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಸರ್ವಜ್ಞರಾದವರು ಯಾರಾದರೂ ಒಬ್ರು ಕೇಳಿ ಆಮೇಲೆ ಶುರು ಮಾಡೋಣ ಅಂತ ಸುಮ್ಮನೆ ಇದ್ರಷ್ಟೇ. ಆಗ ನಾರದರು ತಮ್ಮ ಪೂರ್ವಜನ್ಮದ ಕಥೆಯನ್ನು ಹೇಳ್ತಾರೆ. ನಾನು ಯಾರಿದ್ದೆ ಗೊತ್ತಾ, ನನ್ನ ಅವಸ್ಥೆ ಏನಿತ್ತು ಗೊತ್ತಾ. ಆಗ ಚತುರ್ವಿಧವಾದ ಚತುರ್ಶ್ಲೋಕಿ ಭಾಗವತನ ರಚನೆ ಮಾಡ್ತಾರೆ. ಬಹಳ ಕಷ್ಟ ಅದು, ಪ್ರತ್ಯೇಕ ಒಂದು ಸಪ್ತಾಹ ಇಟ್ಕೊಂಡು ಆ ಶ್ಲೋಕಗಳನ್ನು ಹೇಳಬೇಕು. ಯಾವಾಗಾದರೂ ಹೇಳೋಣ. ನಾರದರು ತಮ್ಮ ಚರಿತ್ರೆಯನ್ನು ಹೇಳ್ತಾರೆ. ನನ್ನ ಅವಸ್ಥೆ, ನಾನು ದಾಸಿಪುತ್ರ, ನಮ್ಮ ತಾಯಿ ಸತ್ಸಂಗವನ್ನು ಮಾಡುವಂತಹ ಜನರ ಮನೆಗಳಲ್ಲಿ ಹೋಗಿ ತಾನು ಕಸ ಉಡಿಸೋದು, ಎಂಜಲೋಗಂ ಮಾಡೋದು ಎಲ್ಲ ಆದ ಮೇಲೆ ಅವರು ಉಳಿದದ್ದು ಅನ್ನವನ್ನು ತಿಂದು ಬದುಕುವ ನಾವೆಲ್ಲ ಜೀವ ಅಂಥವರೆಲ್ಲ ನಾವು, ದಾಸಿಪುತ್ರ ನಾನು. ಆದರೆ ಒಂದು ದಿನ ಏನಾಯಿತು, ಒಬ್ಬ ಯತಿಗಳು ಚಾತುರ್ಮಾಸ್ಯಕ್ಕೆ ಕೂಡಬೇಕು ಅಂತ ಹೇಳಿ ಒಂದು ಮನೆಯಲ್ಲಿ, ಯಾರು ಮನೆಗೆ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ಲೋ ಅವರ ಮನೆಯಲ್ಲಿ ಒಬ್ಬ ಯತಿಗಳು ಬಂದು ಚಾತುರ್ಮಾಸ್ಯಕ್ಕೆ ಕೂತರು. ಮಹಾಜ್ಞಾನಿಗಳು ಪ್ರತಿನಿತ್ಯ ಅವರು ದೇವರ ಕಥೆಯನ್ನು ಮಹಿಮೆಯನ್ನು ಹೇಳ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿದರು ಚಾತುರ್ಮಾಸದಲ್ಲಿ. ಆಗ ಪ್ರತಿನಿತ್ಯ ನಮ್ಮ ತಾಯಿಯೂ ನಾನು ಇಬ್ಬರೂ ಕೂತು ಆ ದೇವರ ಶೂದ್ರದಾಸಿ ದಾಸಿ ಪುತ್ರನಾಗಿ ನಾನು ಹುಟ್ಟಿದ್ದೆ. ಆಗ ದೇವರ ಮಹಿಮೆಯನ್ನು ಅವರು ಹೇಳ್ತಾ ಇದ್ದರು ಚಾತುರ್ಮಾಸದಲ್ಲಿ. ನಾನು ಕೂತು ಶ್ರವಣ ಮಾಡಿದೆ. ಶ್ರವಣ ಮಾಡಬೇಕಾದಾಗ ನನಗೇನು ಅರ್ಥ ಆಗ್ತಾ ಇದ್ದಿಲ್ಲ. ಮುಂಚೆ ಏಕಾಗ್ರವಾಗಿ ಕಣ್ಣು ಬಿಟ್ಟಿ ತೆಗೆದು ಅಳುವುದು ಮಾಡದೇನೆ ಏಕಾಗ್ರ ಚಿತ್ತದಿಂದ ಅವರನ್ನು ನೋಡ್ತಾ ಇದ್ದೆ. ಅವರು ಇಷ್ಟು ಗಮನ ಕೊಟ್ಟು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಅಂತ ಹೇಳಿ ಬಿಡದೇನೆ ನನ್ನ ಕಡೆಗೆ ಬಟ್ಟು ಮಾಡಿ ಕೈ ಮಾಡಿ ಸಂದೇಶಗಳನ್ನು, ಅನುಗ್ರಹಗಳನ್ನು, ಉಪದೇಶವನ್ನು ಮಾಡ್ತಾ ಇದ್ರು. ಅವರ ಸೇವೆಯನ್ನು, ಅವರಿಗೆ ಬೇಕಾದದ್ದು ಏನೇನು ಸೇವೆಗಳು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಕೊನೆಗೆ ಹೋಗಬೇಕಾದಾಗ ಎಲ್ಲರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಊರು ಬಿಟ್ಟು ಹೋಗಬೇಕಾದಾಗ ನನ್ನನ್ನು ಕರೆದ್ರು, ಮಾತನಾಡಿಸಿದರು. ಕೂಸು, ನೀನು ಮುಂದೆ ಬಹಳ ಒಳ್ಳೆಯದಾಗೋದಿದೆ, ನಿನಗೆ ಒಳ್ಳೆಯವನಾಗ್ತಿ, ನಿನಗೆ ಉತ್ತಮ ದೇಹ ಎಲ್ಲ ಬರ್ತದೆ, ನೀನು ಈ ಮಂತ್ರವನ್ನು ಉಪದೇಶ ಮಾಡುತ್ತೇನೆ, ಈ ಮಂತ್ರವನ್ನು ನೀನು ಜಪವನ್ನು ಮಾಡು ಅಂದಾಗ ಸರಿ ಅಂತ ಹೇಳಿ ಬಹಳ ಸಂತೋಷ ಆಯಿತು ನಾರದರಿಗೆ. ಆಗ ಉಪದೇಶ ಮಾಡಿದ ಮಂತ್ರವನ್ನು ತಾವು ಪಠನೆ ಮಾಡಬೇಕು ಅಂತಂದರೆ ತಾಯಿ ಅಡ್ಡು ಮಾಡೋಳು. ಅದು ತಗೊಂಬ, ಇದು ತಗೊಂಬ, ಅದನ್ನು ಮಾಡು, ಇದನ್ನು ಮಾಡು, ಬಹಳ ಇದು ಮಾಡಬೇಡ, ಥಂಡಿ ಅದು ಇದು ಮಾಡಬೇಡ. ಮಾಡುವ ಸತ್ಕರ್ಮಗಳಿಗೆ ಕಾಜಿಯಿಂದ ತಾಯಿ ವಿಘ್ನವನ್ನು ಮಾಡೋಳು. ಮಾಡಬಾರದು ಅಂತಲ್ಲ, ಇಷ್ಟು ಶ್ರಮ ಈ ವಯಸ್ಸಿಗೆ ಪಡಬಾರದು, ಆಟ ಆಡ್ಬೇಕು, ನೀನು ಹೋಗು, ಮೂಗು ಹಿಡ್ಕೊಂಡು ಕೂಡಬೇಡ, ನೀನು ಹೋಗು, ಏಕಾದಶಿ ಬರ್ತದೆ ಮುಂದಿನ ಸತಿ ಮತ್ತೆ ಮಾಡಂತಿ ಅಂತ ಹೇಳಿ ಕಳಿಸ್ತಾ ಇದ್ಲಂತೆ. ಇವನಿಗೆ ಬಹಳ ಅಸಮಾಧಾನ ಆಗ್ತಾ ಇತ್ತು. ಆದರೆ ಅಕಸ್ಮಾತ್ ದೈವ ಹೇಗಿತ್ತು, ನಾರದರಿಗೆ ಆ ಜ್ಞಾನಿಗಳು ಕೊಟ್ಟ ಏನು ಮಂತ್ರ ಇತ್ತೋ ಅದನ್ನು ಪಠ ಮಾಡಿ ಅನುಷ್ಠಾನ ಮಾಡಿ ಅವರು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿತ್ತು. ಹಾಗಾಗಿ ತಾಯಿ ಒಂದು ದಿವಸ ಆ ಗೋಶಾಲದಲ್ಲಿ ಇದ್ದ ಆಕಳ ಹಾಲನ್ನು ತೆಗೆದುಕೊಂಡು ಬರುವಾಗ ಅಲ್ಲಿ ಸರ್ಪ, ಆ ಸರ್ಪದ ಮೇಲೆ ಕಾಲಿಟ್ಟಿದ್ದಾಳೆ, ಕಚ್ಚಿದೆ, ತಾಯಿ ಸತ್ತು ಹೋಗಿದ್ದಾಳೆ. ಸತ್ತು ಹೋದಾಗ ಕೂಸು ನಾರದರು 6-8 ವರ್ಷದ ಹುಡುಗ ಅಳಬೇಕು, ಸಂತೋಷ ಪಡ್ತಾ ಇದ್ದಾರಂತೆ. ಇನ್ನು ಮೇಲೆ ನನ್ನ ಸಾಧನಕ್ಕೆ ಯಾವ ವಿಘ್ನಗಳಿಲ್ಲ ಅಂತ ಹೇಳಿ ಸಂತೋಷದಿಂದ ಏನೇನು ಮಾಡಬೇಕಾಗಿತ್ತು ಎಲ್ಲ ಮಾಡಿ ತಾವು ತಪಸ್ಸಿಗೆ ಹೋಗಿದ್ದಾರೆ. ಆಗ ಎಷ್ಟೋ ಹೊತ್ತು ತಪಸ್ಸು ಮಾಡಿ 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 ದೇವರನ್ನ ಮನಸ್ಸಿನಲ್ಲಿ ತಾವು ಸಾಕ್ಷಾತ್ಕಾರವನ್ನು ಪಡೆದಿದ್ದಾರಂತೆ. ಆಗ ಬಂದು ದೇವದತ್ತ ಮಿಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತಾಂ, ಅನಂತರದಲ್ಲಿ ಆ ರೂಪವನ್ನು ಕಾಣಬೇಕು ಕಾಣಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ರೂಪ ಕಾಣಲೇ ಇಲ್ಲ. ಏನಾಯಿತು, ಯಾಕಿಷ್ಟು ವಿಚಿತ್ರ, ಯಾಕಿಷ್ಟು ಆಶ್ಚರ್ಯ ಅಂತಂದರೆ, ಎಷ್ಟೋ ವರ್ಷಗಳಿಂದ ಆ ಜ್ಞಾನಿಗಳು ಕೊಟ್ಟಂತಹ ಏನು ತಪಸ್ಸಿದೆ ಆ ತಪಸ್ಸಿನ ಮೂಲಕವಾಗಿ ಮಂತ್ರಗಳನ್ನು ಕೊಟ್ಟಿರ್ತಾರೆ. ಈಗ ನಾವು ಜ್ಞಾನಿಗಳು ಸತ್ಯಾತ್ಮರಿಂದ ಮಂತ್ರೋಪದೇಶವನ್ನು ತೆಗೆದುಕೊಳ್ತೇವೆ, ಸ್ತ್ರೀಯರಾಗಲಿ ಪುರುಷರಾಗಲಿ. ಯಾಕೆ ಅಂದರೆ ಅವರಷ್ಟು ತಪಸ್ವಿಗಳಿರ್ತಾರೆ, ಅವರು ಕೊಟ್ಟ ಮಂತ್ರ ನಾವು ಅನುಷ್ಠಾನ ಮಾಡಿದರೆ ಅದು ಫಲಿಸ್ತದೆ. ಅನುಷ್ಠಾನದಲ್ಲೇ ಇದ್ದವರು ನಮಗೆ ಮಂತ್ರ ಉಪದೇಶ ಮಾಡಿದರೆ ಏನೂ ಫಲಿಸೋದಿಲ್ಲ. ಮೊದಲಿಗೆ ಮಾಡೋರು ಅನುಷ್ಠಾನ ಬದ್ಧರಾಗಿರ್ಬೇಕು, ತಪಸ್ವಿಗಳಾಗಿರ್ಬೇಕು, ಹೀಗೆಲ್ಲ ಇದೆ. ಹಾಗಾಗಿ ಅವರು ಅಷ್ಟು ತಪಸ್ಸಿನಿಂದ ಕೊಟ್ಟಂತಹ ಇವನಿಗೆ, ಅದರ ನಾರದರಿಗೆ ಅದು ಫಲಿಸ್ತು. ದೇವರ ಸಾಕ್ಷಾತ್ಕಾರ ಆಯಿತು ಮನಸ್ಸಿನಲ್ಲಿ. ಎಂಥ ಮಹಾನುಭಾವರು
ಎಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ಕಾಡಿಗೆ ಕೂತು ಎಷ್ಟೋ ವರ್ಷ ತಪಸ್ಸು ಮಾಡಿದರೆ ದೇವರು ಕಾಣ್ತಾನೋ ಇಲ್ಲೋ ಗೊತ್ತಿಲ್ಲ. ಅಂಥದ್ದು ಆ ನಾರದರಿಗೆ ಮನಸ್ಸಿನಲ್ಲಿ ದೇವರ ಅಪರೋಕ್ಷವಾಯಿತು. ಬಹಳ ಸಂತೋಷ ಆಯಿತು. ಏನೋ ವಿಚಿತ್ರ ಇತ್ತು ಆನಂದ. ಯಾವಾಗ ನಮಗೆ ಯಾವ ಆನಂದವನ್ನು ಪಡ್ತಾ ಇರ್ತೇವೋ ಆ ಆನಂದಕ್ಕಿಂತ ಹೆಚ್ಚಿನ ಆನಂದ ಯಾವುದರಲ್ಲಿ ಸಿಗ್ತದೆ ಅಂದರೆ ಈ ಆನಂದ ಬಿಟ್ಟು ಆನಂದಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತೇವೆ ನಾವು. ಉದಾಹರಣೆಗೆ ನನಗೆ 4 ಪದಾರ್ಥಗಳನ್ನು ಮಾಡಿದ್ದಾರೆ. ಗುಲಾಬ್ ಜಾಮೂನ್ ಮಾಡಿದ್ದಾರೆ, ಉದ್ದಿನೋಡ ಮಾಡಿದ್ದಾರೆ, ಹೋಳಿಗೆ ಮಾಡಿದ್ದಾರೆ, ಇನ್ನೊಂದೇನೋ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ತಿಂತೇವೆ, ಆದರೆ ಯಾವುದು ಹೆಚ್ಚು ಸೇರ್ತದೋ ಅದನ್ನು ನಾವು ಹೆಚ್ಚು ತಿಂತೇವೆ. ಬುಲೆಟ್ ಅಕ್ಕಿ ಅನ್ನ ಇದೆ, ಇನ್ನೊಂದು ಬಾಸ್ಮತಿ ಅನ್ನ ಇದೆ, ಇನ್ನೊಂದು ಜೀರಾ ರೈಸ್ ಅನ್ನ ಇದೆ, ಇನ್ನೊಂದು ವೈಷ್ಣವಿ ಯಾವುದೋ ಅದೊಂದು ಅನ್ನ ಇದೆ. ಎಲ್ಲ ಅನ್ನನ್ನು ತಿಂದವರೇ, ಆದರೆ ಯಾವ್ದು ಹೆಚ್ಚು ಇದು ಭಾಳ ಕ್ವಾಲಿಟಿ ಇದೆ, ಇದು ಭಾಳ ಸೇರ್ತದೆ, ಉಗುದುರು ಇದೆ, ಹಗರಿದೆ, ಇದನ್ನು ಅಪೇಕ್ಷೆ ಪಡ್ತೇವೆ. ಹಾಗೆ ಎಲ್ಲ ಆನಂದಗಳನ್ನು ನೋಡಿದ್ದವರವರು ಎಲ್ಲ ಆನಂದಗಳನ್ನು ನೋಡಿದಾಗಲೂ ಅವರಿಗೆ ಇಷ್ಟು ಆನಂದ ಆಗಿದ್ದಿಲ್ಲ. ಯಾವಾಗ ದೇವರನ್ನ ಕಂಡರು ನಾರದರು, ಆವಾಗ ಏನು ಆನಂದ ಆಯಿತೋ ಅದು ಲೋಕ ವಿಲಕ್ಷಣ ಆನಂದ ಆದದ್ದರಿಂದ ಅದಕ್ಕಿಂತ ಹೆಚ್ಚಿನ ಆನಂದ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಅವರಿಗೆ. ಹಾಗಾಗಿ ಆ ರೂಪವನ್ನು ಪಡಿಬೇಕು, ನೋಡಬೇಕು ಅಂತ ಹೇಳಿ ಹೆಚ್ಚು ಪ್ರಯತ್ನ ಪಡ್ತಾ ಇದ್ದಾರೆ. ಆಗ ಅವರಿಗೆ ಗೊತ್ತಾಯ್ತು, ಇಲ್ಲ ಈ ಜನ್ಮದಲ್ಲಿ ನನಗಿಷ್ಟೇ ಅಂತ ಹೇಳಿ ಆ ದೇಹವನ್ನು ಬಿಟ್ಟಿದ್ದಾರೆ. ಮುಂದೆ ಈ ತಪಸ್ಸಿನ ಪ್ರಭಾವದಿಂದ ಯಾರ ಜ್ಞಾನಿಗಳು ಬಂದಿದ್ರೋ ಅವರ ಮಂತ್ರೋಪದೇಶದಿಂದ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಹುಟ್ಟರು. ಎಲ್ಲಿಂದ ಒಮ್ಮೆ ಎಲ್ಲಿ ಅದು ಯಾವುದು ಹಾವಿನ ಆಟ ಬರ್ತದಲ್ಲ, ಅದು ಏನೋ ಒಮ್ಮೆ ಲಿಫ್ಟ್ ಹತ್ತು ಹೋಗ್ಬಿಡ್ತಿಲ್ಲ 99ಕ್ಕೆ 100ಕ್ಕೆ ಹೋಗ್ಬಿಟ್ರು ನಾರದರು. ಬ್ರಹ್ಮದೇವರ ಇನ್ಯಾರಿದ್ದಾರೆ ಜಗತ್ತಿನಲ್ಲಿ? ಲಕ್ಷ್ಮಿ, ಪರಮಾತ್ಮ, ಬ್ರಹ್ಮದೇವರು. ಆ ಬ್ರಹ್ಮದೇವರ ಮಾನಸ ಪುತ್ರ ಆಗುವ ಸೌಭಾಗ್ಯ ಸಿಕ್ತು ನನಗೆ. ಹಾಗಾಗಿ ಆತ್ಮಾರಾಮಶ್ಚ ಮುನಿಯ ನಿರ್ಗಂಥ ಅಪ್ಯ ಕುರುವಂತ್ಯ ಹೇದಿಗಿಂ ಭಕ್ತಿಂ, ಇದೆಲ್ಲ ಸಿಕ್ಕಿದ್ಯಾಕೆ ಗೊತ್ತಾ? ಆ ಜ್ಞಾನಿಗಳ ಉಪದೇಶದಿಂದ ಮಾಡಿದ ಏನು ಅನುಷ್ಠಾನದಿಂದ ಈ ಫಲ ನನಗೆ ಸಿಕ್ತು. ಹಾಗಾಗಿ ಯಾವ ಜಾತಿ ಯಾವ ಧರ್ಮ ಅದು ಪ್ರಧಾನ ಅಲ್ಲ, ದೇವರಲ್ಲಿ ಮಾಡುವ ಏನು ನಿಸ್ಸೀಮವಾದ ಭಕ್ತಿ ಇದೆ, ಅಹೇತುಕವಾದ ಭಕ್ತಿ ಇದೆ, ಆ ಭಕ್ತಿ ನಮಗೆ ಎಲ್ಲವನ್ನೂ ದಾಟಿಸಿಕೊಡುತ್ತದೆ. ಹಾಗಾಗಿ ಅದನ್ನು ಮಾಡಬೇಕು. ಪರೀಕ್ಷಿತ ರಾಜ ಇಲ್ಲಿ ಯಾಕೆ ಬಂದು ತಾನು ಶ್ರವಣ ಮಾಡ್ತಾ ಇದ್ದಾನೆ ಅಂತಂದರೆ, ಎಲ್ಲ ಯುದ್ಧ ಮುಗೀತು. 18 ದಿನ ಯುದ್ಧ ಮುಗಿದ ಮೇಲೆ ದುರ್ಯೋಧನ ತಾನು ತೊಡೆಯನ್ನು ಮುರಿದುಕೊಂಡು ಬಿದ್ದಿದ್ದಾನೆ. ಆಗ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಹೋದಾಗ ನನ್ನ ಕ್ಷೇತ್ರದಲ್ಲಿ ಸಂತಾನ ಬೆಳೆಸಬೇಕು, ಆಮೇಲೆ ಪಾಂಡವರ ಸಂತಾನ ಇಲ್ಲದೇ ಇದ್ದಂತೆ ಮಾಡಬೇಕು, ಆಗಲಿ ಅಂತ ಒಪ್ಪಿ ಬಂದಿದ್ದಕ್ಕೆ ಬ್ರಹ್ಮಚಾರಿ ಹಾಳು ಮಾಡಿಕೊಂಡ್ರು ಅಂತ ಎಲ್ಲ ಕಥೆ ಕೇಳ್ತೇವೆ ನಾವು. ಆಗ ಪಾಂಡವರನ್ನ ಹೇಗಾದರೂ ಕೊಲ್ಲಬೇಕು, ಯುದ್ಧಕ್ಕೆ ನಿಂತರೆ ನನಗಂತೂ ಕೊಲ್ಲಿಕ್ಕಾಗೋದಿಲ್ಲ, 18 ದಿನ ನೋಡಿದ್ದೆ ಅಂತ ಹೇಳಿ ಒಂದು ದಿವಸ ಅಲ್ಲಿ ರಾತ್ರಿ ಮಲಗಿದ್ದಾರೆ. ಒಂದು ರಾತ್ರಿ ಪಕ್ಷಿ ಗೂಗಿ ಕಂಡಿದೆ. ಆ ಗೂಗಿ ಕಾಗಿಗಳನ್ನು ಚುಚ್ಚಿ ಕೊಲ್ತಾ ಇದೆ. ಇದು ನೋಡಿದ್ರು ಅವರಿಗೆ ಒಂದು ವಿಚಾರ ಬಂತು, ನಾನೂ ಕೂಡ ಹೀಗೆ ಕೊಂದರೆ ಹೇಗೆ ಅಂತ ಹೇಳಿ ಕೊಲ್ಲಿಕ್ಕೆ ಹೋಗಿದ್ದಾರೆ, ಕೊಂದು ಬಂದಿದ್ದಾರೆ. ಆಗ ದ್ರೌಪದಿಗೆ ಬಹಳ ತೊಂದರೆ ಆಗಿದೆ, ಬಹಳ ಮನಸ್ಸಿಗೆ ನೋವಾಗಿದೆ. ಮಕ್ಕಳನ್ನು ಕಳ್ಕೊಂಡ್ರೆ ಹೇಗೆ ಅಂತ ಗೊತ್ತಾಯಿತು. ಅವರ ಸಾರಥಿಯಿಂದ ಗೊತ್ತಾಯ್ತಿಲ್ಲ, ರಾತ್ರಿ ಅಶ್ವತ್ಥಾಮಾಚಾರ್ಯ ಬಂದಿದ್ರು, ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ಅರ್ಜುನ ಭೀಮಸೇನ್ ದೇವರು ಪ್ರತಿಜ್ಞೆ ಮಾಡಿ ಅವರನ್ನು ಹಿಡಿದುಕೊಂಡು ಹೊಡೆದು ನಾವಿಲ್ಲಿ ಕರ್ಕೊಂಡು ಬರ್ತೇವೆ, ಏನು ಶಿಕ್ಷೆ ಕೊಡಬೇಕು ಕೊಡ್ರಿ ಅಂದಾಗ ಕರೆದುಕೊಂಡು ಕೊನೆಗೆ ಯುದ್ಧ ಆಗ್ತದೆ, ಎಲ್ಲ ಆಗ್ತದೆ, ಅಸ್ತ್ರಗಳನ್ನು ಬಿಡ್ತಾರೆ, ಎಲ್ಲ ಕಥೆ ಕೇಳಿರಿ. ಕೊನೆಗೆ ಬ್ರಹ್ಮಾಸ್ತ್ರ ಪ್ರಯೋಗ ಆಗ್ತದೆ, ಕೊನೆಗೆ ನಾರಾಯಣಾಸ್ತ್ರ, ಅದು ವೈಷ್ಣವಾಸ್ತ್ರ, ಅದು ಎಲ್ಲಕ್ಕಿಂತ ಪ್ರಭಾವಕಾರಿಯಾದದ್ದು. ಕೊನೆಗೆ ಇವರು ಸಿಗ್ತಾರೆ, ಇವರನ್ನು ಹಿಡಿದುಕೊಂಡು ಕರ್ಕೊಂಡು ಬರ್ತಾರೆ. ಆಗ ಇವರನ್ನು ಕೊಲ್ಲಬೇಕು ಅಂತಂದಾಗ ಬ್ರಾಹ್ಮಣ ಇವನನ್ನು ಕೊಲ್ಲುವಂತೆ ಇಲ್ಲ, ಬ್ರಾಹ್ಮಣನಿಗೆ ಶಿಕ್ಷೆ ಕೊಡಬೇಕು, ಏನು ಶಾಸ್ತ್ರ ಹೇಳ್ತದೆ, ಅವನನ್ನು ಐಶ್ವರ್ಯ ಭ್ರಷ್ಟನಾಗಿ ಮಾಡಬೇಕು. ಅವನಿಗೆ ಭಿಕಾರಿ ಮಾಡದಂತೆ, ಮಧ್ಯೆ ಭಿಕಾರಿ ಇರ್ತಾನೆ ಬ್ರಾಹ್ಮಣ, ಅನ್ನ ನೀರು ಅವನಿಗೆ ಯಾರೋ ಕೊಡದೇ ಇದ್ದಂತೆ ಅವನಿಗೆ ಶಿಕ್ಷೆ ಕೊಡಬೇಕು. ಕ್ಷತ್ರಿಯನಾಗಿದ್ದರೆ ಅವನ ಹಣವನ್ನು ಕಸ್ಕೋಬೇಕು. ಒಬ್ಬೊಬ್ಬರಿಗೆ ವರ್ಣದವರಿಗೆ ಒಂದೊಂದು ಶಿಕ್ಷೆಯನ್ನು ಹೇಳಿದ್ದಾರೆ. ಬ್ರಾಹ್ಮಣನಿಗೆ ಹೊಡೆಯತಕ್ಕದಲ್ಲ, ಬೈಯುವುದೂ ಅಲ್ಲ, ಅವನನ್ನು ದೊಡ್ಡವರಾಗಿದ್ದರೆ ಬೈದು ಅವನ ಹಣವನ್ನು ಕಸ್ಕೋಬೇಕು, ಅವನಿಗೆ ತಪಸ್ಸಿಗೆ ಕೊಡಿಸ್ಬೇಕು. ಹಾಗಾಗಿ ಇವನಿಗಿದ್ದದ್ದು ಶಕ್ತಿ ಈ ಮಣಿಯಿಂದ ಅಂತ ಹೇಳಿ ತಲೆಯಲ್ಲಿ ಒಂದು ಮಣಿ ಇರ್ತದೆ, ಹುಟ್ಟಿದಾರಭ್ಯ ಇರ್ತದೆ. ಅವರ ತೇರಸ್ಸು ಕಾಂತಿಗಳು ನೀರಡಿಕೆ ಬಾಯಾರಿಕೆಗಳು ಆಗ್ತಿರೋದಿಲ್ಲ, ಅಷ್ಟು ಅವರು ಭಾರಿ ಆ ಮಣಿಯಿಂದ
ತೇರಸ್ಸು ಉಳ್ಳವರಾಗಿರ್ತಾರೆ. ಹಾಗಾಗಿ ಆ ಮಣಿಯನ್ನು ಇಸ್ಕೊಳ್ತಾರೆ. ಇಸ್ಕೊಂಡ್ರೂ ಅವ್ರಿಗೆ ಸಮಾಧಾನ ಇಲ್ಲ. ಮತ್ತೆ ಕೊನೆಗೆ ಪಾಂಡವರು ತಾವೆಲ್ಲ ಕೊನೆಗೆ ಬಿಟ್ಬಿಡ್ತಾರೆ. ಬಿಟ್ಟಾಗ ಕೃಷ್ಣ ನಾನು ನನ್ನ ಊರಿಗೆ ಹೋಗಿ ಬರ್ತೇನೆ, ಬಹಳ ದಿನ ಆಯಿತು ಇಲ್ಲಿದ್ದು ಅಂತ ಹೇಳಿ ಪರಮಾತ್ಮ ದ್ವಾರಕೆಗೆ ಹೋಗ್ತಾನೆ. ಹೋದಾಗ ಬಹಳ ದಿವಸ ಆಯಿತು ಕೃಷ್ಣನ ನೋಡೇ ಇಲ್ಲ ಅಂತ ಅರ್ಜುನ, ಬಹಳ ದಿವಸ ಏನಾಗಿರಂಗಿಲ್ಲ, 1 ವಾರ 15 ದಿವಸ ಆಗಿರ್ತದೆ. ಆದರೂ ದೇವರಲ್ಲಿ ಭಕ್ತಿ, ದೇವರಲ್ಲಿ ಸ್ನೇಹ, ನೋಡ್ಕೊಂಡು ಬರ್ತೇನೆ ಅಂತ ಅರ್ಜುನ ಆ ಕಡೆಗೆ ಹೋಗಿದ್ದಾನೆ. ವಿದುರ ಮತ್ತು ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಹೇಳಿಬಿಟ್ಟಿರ್ತಾನೆ ಮುಂಚೆ, ಯುದ್ಧವಾದರೆ ಕುಲನಾಶವಾಗಿ ಹೋಗ್ತದೆ, ಈ ಕುಲನಾಶಕರನಾದಂತಹ ದುರ್ಯೋಧನ ಇದ್ದಾನೆ, ಆ ದುರ್ಯೋಧನನ ಮಾತು ಕೇಳಬೇಡ ಅಂತಂದಾಗ ದುರ್ಯೋಧನ ಬೈದು ಬಿಟ್ಟಿರ್ತಾನೆ. ಹಾಗಾಗಿ ನಾನು ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಆ ವಿದುರ ಬರ್ತಾನೆ. ವಿದುರ ಬಂದಾಗ ಏನು ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ ಅಂತ ನೋಡಿದರೆ, ಈಚೆ ಇವನು ಅರ್ಜುನ ಕೃಷ್ಣನನ್ನು ಭೇಟಿಯಾಗಬೇಕು ಅಂತ ಹೋಗಿದ್ದಾನೆ. ಭೇಟಿಯಾಗಬೇಕಂತ ಹೋದಾಗ ನೋಡ್ತಾನೆ ಅಲ್ಲೆಲ್ಲ ಎಲ್ಲರೂ ಬಹಳ ನಿರಾತಂಕವಾಗಿ ಇರ್ತಾರೆ. ವಾತಾವರಣ ಅಸ್ತವ್ಯಸ್ತವಾಗಿರ್ತದೆ, ಊರು ಎಲ್ಲ ಶಾಂತವಾಗಿರ್ತದೆ. ಯಾಕೆ ಅಂದರೆ ಕೃಷ್ಣ ಇಲ್ಲ. ಕೃಷ್ಣಸ್ವಂ ಪರಂಗತಃ, ಪರಂಧಾಮಕ್ಕೆ ಕೃಷ್ಣ ಹೋಗಿಬಿಟ್ಟಿದ್ದಾನೆ. ಎಲ್ಲ ಕಥೆ ನಾವು 12ನೇ ಸ್ಕಂದದಲ್ಲಿ ಕೇಳ್ತೇವೆ, 12ನೇ ಸ್ಕಂದದಲ್ಲಿ ಕೇಳ್ತೇವೆ. ಅಷ್ಟರಲ್ಲಿ ಭೀಷ್ಮಾಚಾರ್ಯರು ತಾವು ಧರ್ಮರಾಜನಿಗೆ ಉಪದೇಶ ಮಾಡಿದ ಸಂದೇಶ. ಯಾಕೆ ಅಂದರೆ ಯಾರೋ ಹೇಳ್ತಾರೆ, ಕೃಷ್ಣನೇ ಹೇಳ್ತಾನೆ ಪರಂಧಾಮಕ್ಕೆ ಹೋಗಕ್ಕಿಂತ ಮುಂಚೆ ಬಹಳ ಪುಣ್ಯ ಬರ್ತದೆ ಅವನಿಗೆ, ಅಷ್ಟು ಪುಣ್ಯ ಬರುವ ಅಧಿಕಾರ ಇಲ್ಲ. ದೇವರಿಗೆ ಏದಮಾನ ದ್ವಿಟ ಅಂತ ದೇವರಿಗೆ ಹೆಸರು. ಯಾರು ಪುಣ್ಯ ಎಷ್ಟು ಇದೆ ಯೋಗ್ಯತಾನುಸಾರವಾಗಿ ಅಷ್ಟೇ ಪುಣ್ಯ ಕೊಡಬೇಕು. ಎಲ್ಲ 18 ಅಕ್ಷೋಹಿಣಿ ಸೈನ್ಯವನ್ನು ಬಹಳಷ್ಟು ಕೊಂದವರು ನೋಡಲಿಕ್ಕೆ ಲೆಕ್ಕದಲ್ಲಿ ಅರ್ಜುನ. ಆದರೆ ಮಹಾಮಹಾರಥಿಗಳನ್ನು ಯಾರು ವಿಷ್ಣು ದ್ವೇಷಗಳಿದ್ದಾರೋ, ಯಾರು ಮಹಾಪರಾಕ್ರಮಿಗಳಿದ್ದಾರೋ ಅವರನ್ನು ಕೊಂದವರು ಎಲ್ಲ ಭೀಮಸೇನ್ ದೇವರು. ಹಾಗಾಗಿ ಪುಣ್ಯ ಎಲ್ಲ ಹೋಗಬೇಕಾದದ್ದು ಭೀಮಸೇನ್ ದೇವರಿಗೆ. ಧರ್ಮರಾಜನಿಗೆ ಎಷ್ಟೆಲ್ಲ ಅಧರ್ಮ ಮಾಡಿ ಯುದ್ಧ ಮಾಡಿಸಿಬಿಟ್ಟೆಪ್ಪ ಧರ್ಮರಾಜ ಅಂತ ಹೇಳಿ ಕೃಷ್ಣ ಅವನಿಗೆ ತಲೆಗೆ ಹಾಕಿದ್ದಕ್ಕೆ ಕೊನೆಗೆ ಏನಿಲ್ಲ, ಬರಬ್ಬರಿ ಆಗಿದೆ ಅಂತ ಮತ್ತೆ ಕೃಷ್ಣ ಹೇಳ್ತಾನೆ. ಅವನಿಗೆ ಒಮ್ಮೆ ತಲೆಯಲ್ಲಿ ಬಂದಿದ್ದಕ್ಕೆ ಅಧರ್ಮ ಆಯಿತು ಅಂತ ಹೇಳಿ ಬಹಳ ಸಂಕಟಪಟ್ಟಿದ್ದಕ್ಕೆ ಭೀಷ್ಮಾಚಾರ್ಯ ಕಡೆಯಿಂದ ಅವನಿಗೆ ಉಪದೇಶ ಮಾಡಿಸ್ತಾರೆ. ಆಗ ಬಂದಂತಹದ್ದೇ ಶಾಂತಿ ಪರ್ವ, ಅನುಶಾಸನ ಪರ್ವ. ಬಹಳ ದೊಡ್ಡ ರಾಜಧರ್ಮ, ದಾನಧರ್ಮ, ಮೋಕ್ಷಧರ್ಮ, ಸ್ತ್ರೀ ಧರ್ಮ, ಎಲ್ಲ ಧರ್ಮಗಳನ್ನು ಉಪದೇಶ ಮಾಡಿದ್ದಾರೆ. ಆಪದ್ಧರ್ಮಗಳು, ಯುದ್ಧದಲ್ಲಿ ಬರುವಂತಹ ಆಪದ್ಧರ್ಮಗಳು ಅಲ್ಲಿ ಹೇಗೆ ಪರಿಹಾರ ಮಾಡ್ಕೋಬೇಕು ಅದನ್ನೆಲ್ಲ ಉಪದೇಶ ಮಾಡಿ ಕೊನೆಗೆ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ಬಂದಿದ್ದಾನೆ. ಆಗ ವಿದುರನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾನೆ. ಈ ಕಡೆಗೆ ನಾವು ಪರಂಧಾಮಕ್ಕೆ ಹೋಗಬೇಕು ಅಂತ ವಿಚಾರ ಮಾಡಿದ್ದಾರೆ. ಕೃಷ್ಣ ಇದು ಸಂದೇಶ ನೀಡಿದ್ದಾನೆ, ನಾನು ಹೋಗಿದ್ದೇನೆ ಅಂದ ಮೇಲೆ ನೀವು ನನ್ನ ಹಿಂದೆ ಬರಬೇಕು ಅಂತ. ತಾನು ತೀರ್ಥಯಾತ್ರೆಗೆ ಹೋಗಿದ್ದ ವಿದುರನು ಬಂದಿದ್ದಾನೆ. ಆಗ ಅಗ್ನಿದ ಸೃಷ್ಟ, ಧೃತರಾಷ್ಟ್ರ ಬಹಳ ಕಷ್ಟದಲ್ಲಿದ್ದಾನೆ. 100 ಜನ ಮಕ್ಕಳನ್ನು ಏಕಕಾಲಕ್ಕೆ ಕಳ್ಕೊಂಡ್ರೆ ಎಷ್ಟು ಕಷ್ಟದು ಅಂತ ಹೇಳಿ ಕಷ್ಟದಿಂದಿದ್ದಾನೆ, ಭಾಳ ಹತಾಶನಾಗಿದ್ದಾನೆ ಅಂತ ಬಂದರೆ ಆರಾಮ ಸಿಂಹಾಸನ ಮೇಲೆ ಕೂತು ಫ್ಯಾನ್ ಹಚ್ಕೊಂಡು ಆರಾಮ್ ಹಾಡು ಕೇಳ್ಕೊತ ಕೂತಿದ್ದಾನೆ ಧೃತರಾಷ್ಟ್ರ. ಏನಿವನು ಇಂಥ ಅಹೋ ಮಹನೀಯಸು ಜಿಂತು ಜೀವಿತಾಶ ಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ. ಇಂಥ ಜೀವರಾಶಿಗಳು ಲೋಕದಲ್ಲಿ ಇರ್ತಾರ ಅಂತ ಆಶ್ಚರ್ಯ ಆಯ್ತಂತೆ ವಿದುರನಿಗೆ. ನನ್ನಣ್ಣ ಇಂಥವನ ಅಂತ ಹೇಳಿ ತಾನು ಆಶ್ಚರ್ಯದಿಂದ ನೋಡಿದ. ಬೈದ ಅಂತೆ, ಏನು ಮಾಡ್ತಾ ಇದ್ದಿ, ಇನ್ನು ಈಗೂ ನಿನಗೆ ಆಸಕ್ತಿ ಕಮ್ಮಿ ಆಗಿಲ್ವಾ ಹಣದ ಮೇಲೆ, ರಾಜ್ಯದ ಮೇಲೆ, ಕೀರ್ತಿಯ ಮೇಲೆ ಅಂತ ಬೈದು ಕೊನೆಗೆ ಭೀಮಸೇನ್ ದೇವರು ಅಪಸವ್ಯದಿಂದ ಅವನಿಗೆ ಪಿಂಡದಂತೆ ಅನ್ನ ಕೊಡ್ತಾ ಇದ್ರಂತೆ. ಈಗಾದರೂ ವೈರಾಗ್ಯ ಬರಲಿ ಅಂತ ಹೇಳಿ ಕೊನೆಗೆ ವೈರಾಗ್ಯ ಬರಲಿಲ್ಲ. ವಿದುರು ಬಂದು ಬೈದು ತಾನು ವನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಗಾಂಧಾರಿ, ಧೃತರಾಷ್ಟ್ರ, ವಿದುರ ಎಲ್ಲ ಹೋಗಿ ಕೊನೆಗೆ ಹಿಮಾಲಯಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಗಂಧಮಾದನ ಪರ್ವತ, ಅಲ್ಲಿಂದ ಮೇಲೆ ತಾವು ಪಾಂಡವರೆಲ್ಲ ಹೋಗಿದ್ದಾರೆ. ಇವರು ತಾವು ತಮ್ಮ ದೇಹದಲ್ಲಿ ಇದ್ದಂತಹ ಅಗ್ನಿಯನ್ನು ಹುಟ್ಟಿಸಿಕೊಂಡು ಕಾಡಗಿಚ್ಚಿನಿಂದ ತಾವು ಕೂಡ ಸಪ್ತತಾಂ ಪ್ರಿಯೇತೆ ನಾನಾ ಸಪ್ತಸ್ರೋತಾಪಚಕ್ಷತೆ ಅಭಕ್ಷಾಹ 3 ವರ್ಷ ಧೃತರಾಷ್ಟ್ರ ಅಲ್ಲಿದ್ದು ತಪಸ್ಸು ಮಾಡಿದ್ದಾನಂತೆ. ದೊಡ್ಡ ದೇವತೆ ಅವನು, ಗಂಧರ್ವ. ಧೃತರಾಷ್ಟ್ರ ಅಂತನೂ ಗಂಧರ್ವನೇ. ಹಾಗಾಗಿ ಇಷ್ಟು ದೊಡ್ಡ ಗಂಧರ್ವ ತಾನು ಅಲ್ಲಿ ತಪಸ್ಸು ಮಾಡಿ ತನ್ನ ದೇಹವನ್ನು ಬಿಟ್ಟಿದ್ದಾನೆ. ವಿದುರಾದಿಗಳು ಹೋಗಿದ್ದಾರೆ. ಇಷ್ಟು ಆಗಿದೆ. ಇಷ್ಟಾದಾಗ ಈ ಕಡೆಗೆ ಕೃಷ್ಣ ತಾನು ಪರಂಧಾಮಕ್ಕೆ ಅಂದರೆ ತನ್ನ ಊರಿಗೆ ತಾನು ಹೋಗಿದ್ದಾನೆ, ವೈಕುಂಠಕ್ಕೆ.
ಹೋದಾಗ ಈ ಕಡೆಗೆ ಎಲ್ಲ ಅನಾಹುತಗಳು ಪ್ರಾರಂಭವಾಗಿದೆ, ಕಲಿಯುಗ ಪ್ರಾರಂಭ. ಹಾಗಾಗಿ ಎಲ್ಲ ಕಡೆಗೆ ಆವಾಗ ಪರೀಕ್ಷಿತ ರಾಜ ತಾನು ರಾಜ್ಯದಲ್ಲಿ ಇದ್ದ, ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದರು. ಇದ್ದಾಗ ಪರೀಕ್ಷಿತ ರಾಜ ತಾನು ಮತ್ತೆ ಅವನಿಗೆ ಸುದ್ದಿ ಬಂತು, ಇಲ್ಲ ನಿನ್ನ ರಾಜ್ಯದಲ್ಲಿ ಹೀಗೆ ಅಧರ್ಮ ನಡೀತಾ ಇದೆ, ಕಳ್ಳರು ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾದಾಗ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಏನೇನು ಶಾಸನ ಮಾಡಬೇಕು ಮಾಡಿ ಅಲ್ಲಿದ್ದಂಥ ಸಜ್ಜನರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ. ಆಗ ಅವನಿಗೆ ಹೋದಲ್ಲಿ ಬಂದಲ್ಲೆಲ್ಲ ಅವನು ಜಯ ಜಯಕಾರ ಇಲ್ಲ, ಕೃಷ್ಣನಿಗೆ ಜಯವಾಗಲಿ ಪಾಂಡವರಿಗೆ ಜಯವಾಗಲಿ ಅಂತ ಎಲ್ಲ ಜಯ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಹಾಕಿದ್ದಕ್ಕೆ ಅವನಿಗೂ ಸಂತೋಷವಾಗಿದೆ, ಪಾಂಡವರ ಚರಿತ್ರೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಇದೆ. ಈ ಕಡೆ ಬರ್ತಾ ಇದ್ದಾನೆ, ಒಂದು ಎತ್ತು ಒಂದು ಆಕಳು ನಿಂತಿದೆ, 4 ಪಾದಗಳಿರಬೇಕು, ಒಂದೇ ಪಾದ ಇದೆ. ಏನಿದು ಅವಸ್ಥೆ? ಅದರಲ್ಲಿ ಒಬ್ಬ ಕರಿಯಾದ ಮನುಷ್ಯ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಹೊಡಿಬೇಕು ಅಂತ ನಿಂತಿದ್ದಾನೆ. ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಆಕಳಿಗೆ. ಆಗ ಆಕಳು ಅಳತಾ ಇದೆಯಂತೆ. ಸತ್ಯಂ ಶೌಚಂ ದಯ. ಆಕಳು ಅಂತಂದರೆ ಪೃಥ್ವಿ, ಎತ್ತು ಅಂತಂದರೆ ಧರ್ಮ. ಧರ್ಮ ಅಳತಾ ಇದೆ, ಆಕಳು ಅಳತಾ ಇದೆ ಪೃಥ್ವಿ. ಯಾಕೆ? ಸತ್ಯ, ಶೌಚ, ದಯಾ, ಶಾಂತಿ, ತ್ಯಾಗ, ಸಂತೋಷ, ಆರ್ಜವ, ಕ್ಷಮ, ದಮ, ತಪಸ್ಸು, ಸಾಮ್ಯ, ತಿತಿಕ್ಷಾ, ಉಪ್ರತಿ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಶೌರ್ಯ, ತೇಜಸ್ಸು, ಬಲ, ಸ್ವಾತಂತ್ರ್ಯ, ಕೌಶಲ್ಯ ಇತ್ಯಾದಿ ಸಕಲ ಗುಣಗಳಿಂದ ಪೂರ್ಣನಾದ ಭಗವಂತ ಇನ್ನು ಮೇಲೆ ಪೃಥ್ವಿಯಲ್ಲಿ ಇಲ್ಲ. ದೇವರಿದ್ದಾಗೆ ಇಷ್ಟೆಲ್ಲ ಅಧರ್ಮ ನಡೀತಾ ಇತ್ತು, ಅಧರ್ಮಿಗಳಿದ್ದರು, ಈ ನನ್ನ ಅವಸ್ಥೆ ಏನು ಅಂತ ಅಳತಾ ಇದೆ. ಈ ಕಡೆಗೆ ಧರ್ಮಕ್ಕೆ 4 ಕಾಲು ಇರಬೇಕು, ಆದರೆ ಧರ್ಮಕ್ಕೆ ಒಂದೇ ಕಾಲಾಗಿ ಆ ಎತ್ತು ನಿಂತಿದೆ. ಈ ಅವಸ್ಥೆಯನ್ನು ನೋಡಿ ಆ ಪರೀಕ್ಷಿತ ರಾಜ, ನಾನು ರಾಜ, ರಕ್ಷಣೆ ಮಾಡಬೇಕು ಪ್ರಜೆಗಳನ್ನು ಮತ್ತು ಪ್ರಾಣಿಗಳನ್ನು ಅಂತ ಹೇಳಿ ಬಂದರೆ ಅವನು ಬಂದು ಶರಣಾಗತನಾಗಿದ್ದಾನೆ. ಕಥೆ ಕೇಳಿದ್ದೀರಿ, ಹಾಗಾಗಿ ಸ್ವಲ್ಪ ಬೇಗ ಹೊರಟಿದ್ದೇನೆ. ಶರಣಾಗತರಾದವನನ್ನು ಬಿಡಬೇಕು. ಅವನು ಯಾರು ಅಂತಂದರೆ ಕಲಿ. ಅಂಥ ದುಷ್ಟನನ್ನು ಅವನು ನಿಗ್ರಹ ಮಾಡಲು ಸಮರ್ಥನಾಗಿದ್ದ. ಆದರೂ ಜ್ಞಾನಿ ಅವನು ಪರೀಕ್ಷಿತ ರಾಜ, ಪಾಂಡವರ ಮೊಮ್ಮಗ. ಹಾಗಾಗಿ ತಾನು ನೋಡಿದ, ಇನ್ನು ಮುಂದೆ ಕಲಿಯುಗ ಬರಬೇಕು, ಹಾಗಾಗಿ ಅವನನ್ನು ಬಿಡಬೇಕು. ನಾನು ಎಲ್ಲಿವರೆಗೆ ಪಾಂಡವರ ಸಂತತಿ ಎಲ್ಲಿವರೆಗೆ ಭೂಮಿಯಲ್ಲಿರುತ್ತದೋ ಅಲ್ಲಿವರೆಗೆ ನಿನ್ನ ರಾಜ್ಯ ಇಲ್ಲ, ನಿನಗೆ ಅಧಿಕಾರ ಇಲ್ಲ. ಹಾಗಾದರೆ ನನಗೆ ಇರಲಿಕ್ಕೆ ಒಂದು 4 ಮನಿ ಬೇಕು ಸ್ವಾಮಿ ಅಂದಾಗ, ಆಯಿತು ಇರು ಅಂತ ಹೇಳಿ ದ್ಯೂತಂ ಪಾನಂ ಶ್ರಿಯಂ ಸೂನ, ದ್ಯೂತವಲ್ಲಿ, ಪಾನದಲ್ಲಿ, ಸುರಾಪಾನದಲ್ಲಿ, ಕೆಟ್ಟ ಸ್ತ್ರೀಯರಲ್ಲಿ, ಆಮೇಲೆ ಎಲ್ಲಿ ವ್ಯಭಿಚಾರಾದಿಗಳು, ಕೊಲೆ ಇತ್ಯಾದಿಗಳು ನಡೀತಾ ಇರ್ತದೋ ಅಲ್ಲೆಲ್ಲ ನಿನ್ನ ಪ್ರಧಾನ ಸ್ಥಾನ ಅಂದಾಗ 4 ಫ್ಲೋರ್ ಬಿಲ್ಡಿಂಗ್ ನನಗೆ ಸಾಕೋದಿಲ್ಲ, 5ನೇದೊಂದು ಕಟ್ಟಿಸ್ಬೇಕು ನನಗೆ ಅಂತಂದ. ಏನು ಬೇಕು ನಿನಗೆ? ಜಾತ ರೂಪ ಮದಾತ್ತದಃ, ಬಂಗಾರದಲ್ಲಿ ನೀನಿರು. ಹಾಗೆ ಅವನು ಬಂಗಾರ ಕಿರೀಟ ಹಾಕಿದ್ದನಿಸ್ತದೆ, ಅಲ್ಲೇ ಹೊಕ್ಕಿಬಿಟ್ಟ ಅವನು ಪರೀಕ್ಷಿತ ರಾಜನ ಕಿರೀಟದಲ್ಲೇ. ಆವಾಗ ಬಂಗಾರ ಅಂತಂದರೆ ಲಕ್ಷ್ಮೀದೇವಿ ಸನ್ನಿಧಾನ, ವಿಶೇಷವಾಗಿ ಹಣಕ್ಕೆ. ಹಾಗಾಗಿ ಯಾರು ಮತ್ತು ಅಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಿರುತ್ತಾರೋ ಅಂಥದ್ರಲ್ಲಿ ಕಲಿ ವಿಶೇಷ ಸನ್ನಿಧಾನ ಇರ್ತದೆ. ಆಗ ಇದ್ದಾನಂತೆ. ಸರಿ ಆಗಲಿ, ನಾನು ಉದ್ದೇಷ್ಟಂ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ ಕಲಯಾನ್ಯಾಶು ಸಿದ್ಧಂತಿ ನೇತರಾಣಿ ಕೃತಾನಿ ವೈ. ಇಲ್ಲಿ ಬರ್ತದೆ ನೋಡ್ರಿ, ಕಲಿಯುಗದಲ್ಲಿ ಮಾಡಿದಂತಹ ಯಾವುದೇ ಧರ್ಮ ಇದೆಯೋ ಅದು ಕೃತ ತ್ರೈತ ದ್ವಾಪರ ಯುಗದಲ್ಲಿ ಮಾಡಿದಂತಹ ಯಾವ ಕರ್ಮವಿದೆಯೋ ಸಮಾನವಾದ. ಈಗೊಂದು ನಾವು ಪಯೋವ್ರತ ಮಾಡಿದ್ದೇವೇನ್ರಿ, ಏಕಾದಶಿ ಮಾಡಿದ್ದೇವೇನ್ರಿ, ಆಗ ಏನು ಪುಣ್ಯ ಬರಬೇಕು, ಅದಕ್ಕಿಂತ ಹೆಚ್ಚು ಪುಣ್ಯ ಕಲಿಯುಗದಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಕಲಿಯುಗದಲ್ಲಿ ಕರ್ಮವನ್ನು ಮಾಡದೇ ಇದ್ದಂತಹ ಕಾಲ ಅದು. ಆ ಕಾಲದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅಷ್ಟು ಪುಣ್ಯ ಇದೆ. ಆ 4 ಯುಗವೊಂದು ಪುಣ್ಯ, ಆದರೆ ಕಲಿಯುಗಕ್ಕೆ ಮತ್ತೊಂದು ಪುಣ್ಯ ಇದೆ. ಹಾಗಾಗಿ ಕಲಿಯುಗ ಬರಲಿಕ್ಕೆ ಬೇಕು. ಏಕದಾ ನನುರಾಸಾಧ್ಯ. ಒಂದು ದಿವಸ ಕಾಡಿಗೆ ಹೋಗಬೇಕು ಅಂತ ಹೋಗಿದ್ದಾನೆ, ನೀರಡಿಕೆ ಆಗಿದೆ, ಎಲ್ಲೂ ನೀರು ಸಿಗ್ತಾ ಇಲ್ಲ. ಒಂದು ಆಶ್ರಮ, ಅಲ್ಲಿ ಬಂದಿದ್ದಾನೆ. ಶಮೀಕರು ತಪಸ್ಸು ಮಾಡ್ತಾ ಕೂತಿದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ ಹಾವನ್ನು ತಂದು ಹೊರಕೊಳ್ಳಲ್ಲಿ ಹಾಕಿದ್ದಾನೆ. ಹೋಗಿಬಿಟ್ಟ. ಹೋಗಿ ಮನೆಗೆ ಕೂತಿದ್ದಾನೆ. ಅಷ್ಟರಲ್ಲಿ ವಿಚಾರ ಮಾಡ್ತಾ ಇದ್ದಾನೆ, ಭುಭುಕ್ಷಿತಂನ ಕರೋಷಿ ಪಾಪಂ. ಹಸಿವಿ ನೀರಡಿಕೆ ಆದ ಮನುಷ್ಯ ಏನೆಲ್ಲ ಪಾಪ ಮಾಡಲಿಕ್ಕಿಲ್ಲ, ಎಲ್ಲ ಪಾಪ ಮಾಡ್ತಾನೆ ಅಂತ ಅಲ್ಲಿ ಪರೀಕ್ಷಿತ ರಾಜನೇ ದೃಷ್ಟಾಂತ. ಭಾಳ ಅವನಿಗೆ ಸಿಟ್ಟು ಬರ್ತಾ ಇದೆ ಅಂದರೆ ಮನೆಯಲ್ಲಿ ಹೇಳ್ತಾರಲ್ಲ, ಏನಾದರೂ ಅವನಿಗೆ ತಿನ್ಲಿಕ್ಕೆ ಕೊಡು, ಸಿಟ್ಟು ಕಮ್ಮಿ ಆಗ್ತದೆ. ಹಸಿವಿ ಆದಾಗ ಮನುಷ್ಯನಿಗೆ ಭಾಳ ಸಿಟ್ಟು ಬರುತ್ತೆ. ಸಿಟ್ಟು ಬಂತಂದ್ರೆ ಬುದ್ಧಿ ಕೆಡ್ತು. ಹಾಗೆ ಮಾಡಿ ಒಳ್ಳೆಯ ಜ್ಞಾನಿನೇ ಅವನು. ಬಂದು ಕೂತು ಏನು ಅಪಚಾರ ಮಾಡಿಬಿಟ್ಟೆ, ಎಂಥ ಜ್ಞಾನಿಗಳು ಅಂತ ಹೇಳಿ ತಾನು ಅಂತ ಇದ್ದಾನೆ. ಆ ಕಡೆಗೆ ತನ್ನ ಮಗ ಶೃಂಗಿ ಬಂದಿದ್ದಾನೆ. ಯಾರು ಅಪಚಾರ ಮಾಡಿದ್ದಾರೆ ಶಾಪ ಕೊಟ್ಟ. 7 ದಿನಗಳಲ್ಲಿ ಈ ಹಾವಿನ ರಾಜನಾದ ತಕ್ಷಕನಿಂದ ಕಚ್ಚಿಸಿಕೊಂಡು ಸತ್ತು ಹೋಗಲಿ ಇವನು. ಶಮಿಕರು ಕಣ್ಣು ಬಿಟ್ಟು ನೋಡ್ತಾರೆ. ಆಗ ಎಲ್ಲರೂ ಅಳ್ತಾ ಕೂತಿದ್ದಾರೆ. ಯಾಕೆ ಅಳ್ತಾ ಇದ್ದೀರಿ? ಇಲ್ಲ, ನಿಮಗೆ ಅವಮಾನ ಆಗಿದೆ. ನೀವು ಕುಲಪತಿಗಳು, ನಮ್ಮ ಆಶ್ರಮಕ್ಕೆ 1000 ಜನ ಶಿಷ್ಯರಿದ್ದಾರೆ, ಇಂಥ ಅಪಚಾರ ಎಲ್ಲರೂ ಸ್ನಾನಕ್ಕೋ ಇದಕ್ಕೂ ಹೋಗಿರ್ತಾರೆ.
ಇಂಥ ಅಪಚಾರವಾಗಿದೆ, ಹಾಗಾಗಿ ನಾವು ಸುಮ್ಮನೆ ಕೊಡುವುದಿಲ್ಲ, ಅದಕ್ಕೆ ನೀನು ಅಪ್ಪ ಕಾಳಜಿ ಮಾಡಬೇಡ, ನಿನ್ನ ಬದಲಿ ನಾನು ಶಾಪ್ ಕೊಟ್ಬಿಟ್ಟಿದ್ದೇನೆ ಅಂದಾಗ ಅವರು ದಿವ್ಯ ದೃಷ್ಟಿಯಿಂದ ನೋಡಿದರು. ಯಾರಂತ ತಿಳ್ಕೊಂಡಿಪ್ಪ, ನೀನು ಸಣ್ಣ ಕೂಸು, ತಪಸ್ಸು ಭಾಳ ಇದೆ, ತಪಸ್ಸು ತಕ್ಕ ತಿಳುವಳಿಕಿಲ್ಲ ನಿನಗೆ, ಯಾರಿಗೆ ಏನು ಶಾಪ ಕೊಡಬೇಕು ಏನು ಅವರು ಅಂಥ ರಾಜರು ಇರಬೇಕು. ಅವರು ರಾಜರಿದ್ದರೆ ನಾವು ತಪಸ್ಸು ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ನಮಗೆ ಆಗ್ತದೆ, ಹಾಗಾಗಿ ಶಾಪ ಕೊಡಬಾರದು ಅಂಥೇಳಿ ಗೌಡಮುಖ ಅಂತನ್ನುವ ಶಿಷ್ಯನಿಂದ ಕೊಟ್ಟು ಕಳಿಸಿ ಪರೀಕ್ಷಿತ ರಾಜನಿಗೆ ಸಂದೇಶ ಮುಡ್ತಾರೆ. ಇನ್ನು 7 ದಿವಸ. ಈಗೂ ನೋಡ್ರಿ, ನೀನು ಕೊಟ್ಟಿದ್ದ ತಪಸ್ಸು, ನೀನು ಕೊಟ್ಟ ಶಾಪ ಸುಳ್ಳಾಗಲಿ ಅಂತ ಅನ್ಲಿಲ್ಲ, ಅವನಿಗೆ ಬೈದರೆ ಪುನಃ ನೀನು ಕೊಟ್ಟ ಶಾಪ ನೀನು ಶಾಪ ಕೊಟ್ಟಿದ್ದೀಯ ಅದೇನು ನಡೆಯಂಗಿಲ್ಲ ಹೋಗು ಅಂತ ಅನ್ಬೋದಾಗಿತ್ತು ಶಮೀಕರು. ಆ ಗಾಯತ್ರಿ ಮಂತ್ರದ ತಪಸ್ಸು, ಆ ಬ್ರಹ್ಮಚರ್ಯ ತಪಸ್ಸು, ಆ ತಪಸ್ಸು ಸುಳ್ಳಾಗಲಿಕ್ಕಿಲ್ಲ. ಅಂಥ ಪರೀಕ್ಷಿತ ರಾಜ ಸಣ್ಣ ಕೂಸು ತಪಸ್ಸಿನಿಂದ ಶಾಪ ಕೊಟ್ಟಿದ್ದಕ್ಕೆ ಸಾಯುವ ಪ್ರಸಂಗ ಬಂತು. ತಪಸ್ಸಿಗೆ ಇಷ್ಟು ಮಹತ್ವ ಇದೆ. ಹಾಗಾಗಿ ಆ ಗೌಡಮುಖನಿಂದ ಕಳಿಸಿದ್ದಕ್ಕೆ ತಾವು ತಿಳಿತು, ಬಹಳ ಸಂತೋಷಪಟ್ಟರು. ನನಗಿಂತ ಅವನೂ ಆ ಕಡೆ ಕೂತು ಒದ್ದಾಡ್ತಾ ಇದ್ದ, ಪಶ್ಚಾತ್ತಾಪ ಪಡ್ತಾ ಇದ್ದ ಪರೀಕ್ಷಿತ ರಾಜ. ನನಗೇನಾದರೂ ಶಿಕ್ಷೆ ಆಗಲಿಕ್ಕೆ ಬೇಕು. ತಪ್ಪು ಮಾಡಿದವರು ತಪ್ಪು ಮಾಡಿಲ್ಲ ಅಂತ ಹೇಳಿ ಪಾರಾಗೋ ವಿಚಾರದಲ್ಲಿ ಇರ್ತಾರೆ. ಈ ಮನುಷ್ಯ ಹಾಗಲ್ಲ, ಪಾಂಡವರ ಸಂತಾನ ಇದು, ಶಿಕ್ಷೆ ಆಗೇ ಬೇಕು ಅಂತ ಗೊತ್ತಿದ್ದ. ಸಾಯುವ ಶಿಕ್ಷೆ ಸಿಕ್ಕಿದ್ದಕ್ಕೆ ಬಹಳ ಸಂತೋಷಪಟ್ಟು ತಾನು ಗಂಗಾ ತೀರಕ್ಕೆ ಬಂದಿದ್ದಾನೆ. ಶುಕಾಚಾರ್ಯರ ಆಗಮವಾಗಿದೆ. ಏನನ್ನು ಕೇಳಿದರೆ ನಮ್ಮ ಜೀವನ ಉದ್ಧಾರ ಆಗ್ತದೆ ಅದನ್ನು ಹೇಳ್ರಿ ಅಂತಂದಿದ್ದಕ್ಕೆ ಯಚ್ಚೋತವ್ಯಂ ಅಥೋಜಪ್ಯಂ ಯತ್ ಕರ್ತವ್ಯಂ ರವಿಪ್ರಭು ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಅಂದಾಗ, ಯಾವುದನ್ನು ಕೇಳೋದರಿಂದ ಎಲ್ಲ ಪಾಪಗಳು ಪರಿಹಾರ ಆಗಿ ಉತ್ತಮ ಸದ್ಗತಿ ಆಗ್ತದೆ, ಯಾವುದನ್ನು ಜಪ ಮಾಡೋದರಿಂದ ನಮಗೆ ಒಳ್ಳೆಯದಾಗ್ತದೆ, ಯಾವುದನ್ನು ಸ್ಮರಣೆ ಮಾಡೋದರಿಂದ ನಮಗೆ ಈ ಸಂಸಾರ ನಾಶವಾಗ್ತದೆ, ಮುಕ್ತರಾಗ್ತೇವೋ ಅಂಥದ್ದನ್ನೆಲ್ಲ ಹೇಳ್ರಿ ಅಂತಂದಾಗ, ಆಯಿತು ಅವಶ್ಯವಾಗಿ ಹೇಳುತ್ತೇನೆ ಅಂತ ಶುಕಾಚಾರ್ಯರೇ ಸ್ವಯಂ ತಾವು ಬಂದು ಉಪದೇಶ ಮಾಡ್ತಾ ಇದ್ರು ಅಂತ ಸೂತಾಚಾರ್ಯರು ಶೌನಿಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣ ವಸ್ತು.